ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ನಿರ್ಮಾಣದಲ್ಲಿ ಯುವ ಶಕ್ತಿಯ ಪಾತ್ರ ಏನು ಅನ್ನೋ ಒಂದು ಮಹತ್ತರವಾದಂತಹ ವಿಚಾರವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಇವತ್ತಿನ ದಿನ ನಾವು ಮಾಡ್ತಾ ಇದ್ದೇವೆ. ಹೌದು, ಒಂದು ರಾಷ್ಟ್ರ ಅಂತ ಬಂದಾಗ, ಬೆಳವಣಿಗೆ ಅಂತ ಬಂದಾಗ ಅದಕ್ಕೆ ಯುವಕರ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ಬೋದು. ಇಲ್ಲಿ ಅನೇಕ ವಿಚಾರಗಳು ಪರಿಣಾಮಗಳನ್ನು ಬೀರುತ್ತೆ. ಯುವಕರು ಯಾವ ಮಟ್ಟದಲ್ಲಿ ಸಶಕ್ತರಾಗಿದ್ದಾರೆ, ಉದ್ಯೋಗಶೀಲರಾಗಿದ್ದಾರೆ, ಜೊತೆಗೆ ಉದ್ಯಮಿಗಳಾಗಿದ್ದಾರೆ. ಕೇವಲ ಉದ್ಯೋಗ ಮಾತ್ರ ಅಲ್ಲ, ಉದ್ಯಮದಲ್ಲಿ ಎಷ್ಟರ ಮಟ್ಟಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ, ತೊಡಗಿಸ್ಕೊಳ್ತಾ ಇದ್ದಾರೆ, ಚಾಲೆಂಜಸ್ಸನ್ನು ಹೇಗೆ ತೆಗೆದುಕೊಳ್ತಾರೆ, ಆರ್ಥಿಕತೆಯಲ್ಲಿ ಇವರ ಪಾತ್ರ ಏನು, ಬಹಳ ಬಹಳ ಮುಖ್ಯವಾದಂತಹ ವಿಚಾರ. ಸೊ ನಿರುದ್ಯೋಗ ಯುವಕರಿಗೆ ಏನೆಲ್ಲ ಅವಕಾಶಗಳು ಇರುತ್ತೆ ಅನ್ನೋದ್ರ ಜೊತೆಗೆ ಸ್ವಾವಲಂಬಿ ಜೀವನಕ್ಕೆ ದಾರಿ ಯಾವುದು, ಸಣ್ಣ ಕೈಗಾರಿಕೆಗಳಲ್ಲಿ ಅನೇಕ ಉದ್ಯೋಗ ಅವಕಾಶಗಳು ಇದೆ. ಆದರೆ ಇದನ್ನ ಸರಿಯಾಗಿ ಎಲ್ಲೋ ಇದು ಮಾಡ್ಕೊಳ್ತಾ ಇಲ್ವೇನೋ, ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ವೇನೋ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ನಮ್ಮ ಮುಂದೆ ಎದುರಾಗುತ್ತೆ. ಸೊ ಹಾಗಾಗಿ ಇಂತಹ ಒಂದು ಅದ್ಭುತವಾದಂತಹ ವಿಚಾರವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಎಕ್ಸ್ಪರ್ಟ್ ಗೆಸ್ಟ್ಗಳ ಜೊತೆಗೆ ನಾನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದೇ ಈ ಹೊತ್ತಿನ ವಿಶೇಷ, ರಾಷ್ಟ್ರ ನಿರ್ಮಾಣ ಯುವ ಶಕ್ತಿಯ ಪಾತ್ರ. ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ ಶ್ರೇಯಾಂಶ್ ಜೈನ್ ಇದ್ದಾರೆ, ಜಂಟಿ ಕಾರ್ಯದರ್ಶಿ ಕಾಸಿಯಾ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜಗದೀಶ್ ನಾಯಕ್ ಇದ್ದಾರೆ, ಸಾಮಾಜಿಕ ಉದ್ಯಮಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಶ್ರೇಯಾಂಶ್ ಜೈನ್ ಅವರೇ, ಮೊದಲನೇದಾಗಿ ಯುವಕರ ಪಾತ್ರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳ ಇಂಪಾರ್ಟೆಂಟು. ಅದು ರಾಜಕೀಯನೇ ಆಗಿರಲಿ, ಉದ್ಯಮನೇ ಆಗಿರಲಿ, ಕೈಗಾರಿಕೋದ್ಯಮನೇ ಆಗಿರಲಿ, ಅಥವಾ ಇನ್ಯಾವುದೇ ನಾವು ಕ್ಷೇತ್ರ ಅಂತ ತೆಗೆದುಕೊಂಡಾಗಲೂ ಕೂಡ ಯುವಕರ ಪಾತ್ರ ಅಥವಾ ಯುವ ಶಕ್ತಿಯ ಪಾತ್ರ ಬಹಳ ಇಂಪಾರ್ಟೆಂಟು. ಯಾಕಂತಂದರೆ ವಿವೇಕಾನಂದ ಅವ್ರು ಹೇಳ್ತಾರೆ, ಅಂದರೆ ಉಕ್ಕಿನ ರೀತಿಯಾದಂಥ ಯುವಕರು ಸಾಕು ಈ ದೇಶವನ್ನು ಕಟ್ಟೋದಕ್ಕೆ ಅಂತ. ಅಂದರೆ ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಆದರೆ ಉದ್ಯಮಿಗಳು, ಕೈಗಾರಿಕೋದ್ಯಮಿಗಳು ಅಥವಾ ಸ್ವಂತದ ಒಂದು ಬಿಸ್ನೆಸ್ ಆರಂಭ ಮಾಡಬೇಕು ಅಂತ ಅಂದಾಗ ಎಲ್ಲೋ ಒಂದು ಕಡೆ ಹಿಂದೇಟು, ಅಥವಾ ಒಂದು ರೀತಿಯಾಗಿ ಸಾಮಾಜಿಕ ಭದ್ರತೆ ಆಗಿರ್ಬೋದು, ಆರ್ಥಿಕ ಭದ್ರತೆ ಆಗಿರ್ಬೋದು, ಅಥವಾ ಕೌಟುಂಬಿಕವಾಗಿರುವಂತಹ ಸಪೋರ್ಟ್ ಆಗಿರ್ಬೋದು, ಇದರಿಂದ ಹಿಂದೆ ಸರಿತಾರೆ ಎಷ್ಟೋ ಜನ ಯುವಕರು. ಮೊದಲನೇದಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅಂತ ಬಂದಾಗ ಏನು ಹೇಳ್ತೀರಿ? ಮೇಡಮ್, ತಾವು ಹೇಳ್ತಾ ಇರೋದು 100% ಸತ್ಯ. ಇವತ್ತು ಮಕ್ಳಿಗೆ ಏನಾಗಿದೆ, ಎಲ್ಲರಿಗೂ ಒಂದು ಪರ್ಮನೆಂಟಾಗಿ ಒಂದು ಜಾಬಿಗೆ ಸೇರಬೇಕು, ಅಲ್ಲಿ ಖಂಡಿತ ಒಂದು ಸಂಬಳ ಅಂತ ಸಿಗ್ತದೆ, ಅದು ಮನಸ್ಸಲ್ಲಿರ್ತದೆ. ಮುಂಚೆ ಎಲ್ಲ ದೇ ಯೂಸ್ ಟು ಟೇಕ್ ಎ ವೆರಿ ಗುಡ್ ಸ್ಟೆಪ್ ಆ್ಯಂಡ್ ಎಂಟರ್ಪ್ರಿನರ್ ಆಗಬೇಕು ಅಂತ ಯೋಚನೆ ಮಾಡೋರು. ಇವತ್ತು ಸರ್ಕಾರ ಎಂಟರ್ಪ್ರಿನರ್ ಆಗೋಕ್ಕೆ ಸ್ಟಾರ್ಟಪ್ ಲೋನ್ ಕೊಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ. ಬಟ್ ಆದರೆ ಮಕ್ಕಳು ಇವತ್ತು ಬಂದು ಸ್ಟಾರ್ಟಪ್ ತಗೊಳ್ಳೋದು ಅಥವಾ MSME ಉದ್ಯಮಿಗಳಾಗಲಿಕ್ಕೆ ತುಂಬ ಹಿಂದೆ ಹೊಡಿತಾ ಇದ್ದಾರೆ. ಏನಕ್ಕೆ ಅಂದರೆ ದೇರ್ ಈಸ್ ಸೋ ಮಚ್ ಆಫ್ ಅನ್ಸ್ಟೆಬಿಲಿಟಿ ಇನ್ ದ ಮಾರ್ಕೆಟ್. ಇವತ್ತು ಮಾರ್ಕೆಟ್ ಎಷ್ಟು ವಯಸ್ಸಟ್ಟಾಗಿದೆ ಅಂದರೆ ನಾಳೆ ಏನು ಅನ್ನೋದು ಗೊತ್ತಾಗ್ತಾಯಿಲ್ಲ. ಇನ್ನೊಂದು ಈ 5 ವರ್ಷದಲ್ಲಿ ಏನು ಕರೋನಾ ಬಂತು, ಅದಾದಮೇಲೆ ಹೊಸ ಉದ್ಯಮಕ್ಕೆ ನಾವು ಬರಬೇಕಾ ಬೇಡವಾ, ಅಥವಾ ಒಂದು ಸೇಫಾಗಿ ಒಂದು ಕೆಲಸಕ್ಕೆ ಸೇರ್ಕೊಂಡು ಮುಂದುವರೆದ್ಬಿಟ್ಟು ಮುಂದೆ ನೋಡಬೇಕಾ ಅನ್ನೋದೊಂದು ಇವತ್ತು ಮಕ್ಕಳಿಗೆ ಒಂದು ಚಿಂತೆ ಬಂದಿದೆ ಮೇಡಮ್. ಎಕ್ಸಾಕ್ಟ್ಲಿ ಜಗದೀಶ್ ನಾಯಕ್ ಅವರೇ, ಅಂದರೆ ಇಲ್ಲಿ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ನಾವು ಯುವಕರ ಪಾತ್ರ ಅಂತ ಬಂದಾಗ ಒಂದು ಇಡೀ ದೇಶದ ಅಭಿವೃದ್ಧಿಗೆ ಆರ್ಥಿಕತೆ ಬಹಳ ಇಂಪಾರ್ಟೆಂಟು. ಆ ಆರ್ಥಿಕತೆಯಲ್ಲಿ ನಮ್ಮ ಕೊಡುಗೆ ಏನಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳ್ತೀರಿ? ಮೊದಲನೇದಾಗಿ ನಾವು ಯಾವುದೇ ಒಂದು ಬದಲಾವಣೆಗಳನ್ನು ನಮ್ಮ ವ್ಯವಸ್ಥೆಯಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಿ ಆಗಿರ್ಬೋದು, ನಮ್ಮ ಸಾಮಾಜಿಕ ವಿಷಯಗಳಾಗಿರ್ಬೋದು, ಆರೋಗ್ಯ, ಶಿಕ್ಷಣ, ಆರ್ಥಿಕತೆ, ಇದರೆಲ್ಲದರಲ್ಲಿ ಯುವಕರ ಪಾತ್ರನೇ ಮಹತ್ತರ ಭಾಗವಾಗಿದ್ದು. ಯಾಕಂದರೆ ಒಂದು ಚಿಂತನೆ ಒಂದು ದಿಸೆಯಲ್ಲಿ ನಾವು ನೋಡಿದ್ರೆ ಇನ್ನೊಂದು ಅದನ್ನು ಅನುಷ್ಠಾನ ತರೋಕೆ ನಮಗೆ ಸಾಕಷ್ಟು ಒಳ್ಳೆಯ ಕೌಶಲ್ಯ ಹೊಂದಿದಂತಹ ಯುವಕರ ಅವಶ್ಯಕತೆ ತುಂಬ ಇರುತ್ತೆ. ನಾವು ಯಾವಾಗ ಭಾರತ ದೇಶದ ಆರ್ಥಿಕತೆಯನ್ನು ಕಳೆದ 75 ವರ್ಷದಲ್ಲಿ ಅಥವಾ ಕಳೆದ 25 ಅಥವಾ 10 ಇವತ್ತು ನಾವು ನೋಡಿದ್ರೆ, ನಾವು ಭಾರತದಲ್ಲಿ 5ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿದಂಥ ದೇಶ ಆಗಿದ್ದೀವಿ. 2047ಕ್ಕೆ ನಾವು ಟಾಪ್ 3ಯಲ್ಲಿ ಬರ್ತೀವಿ. ಅದಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ವಿಷಯಗಳಲ್ಲಾಗಿರ್ಬೋದು, ರಾಜಕೀಯ ವಿಷಯಗಳಲ್ಲಾಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಆರೋಗ್ಯ, ನೀವು ಯಾವುದೇ ಕ್ಷೇತ್ರದಲ್ಲಿ ತೊಗೊಂಡ್ರು ಯುವಕರ ಕೊಡುಗೆ ತುಂಬ ಅಂದರೆ ತುಂಬ ಇದೆ. ಈ ಯುವಕರ ಕೊಡುಗೆಯಿಂದ ಮಾತ್ರ ಈ ಭಾರತದ
ಒಂದು ರಾಷ್ಟ್ರ ನಿರ್ಮಾಣ ಆಗಿರ್ಬೋದು, ಈ ನಮ್ಮ ರಾಷ್ಟ್ರವನ್ನು ಅತ್ಯುತ್ತಮ ದಿಸೆಯಲ್ಲಿ ತೆಗೆದುಕೊಂಡು ಹೋಗಿ ವಿಶ್ವಗುರುವನ್ನು ಮಾಡೋಕೆ ಸಾಧ್ಯವಿರೋದು ಯುವಕರಿಂದ ಮಾತ್ರ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಈಗ ಭಾರತದ ಯುವ ಶಕ್ತಿಯ ಅಂಕಿ ಸಂಖ್ಯೆಗಳು ಅಂತ ಬಂದಾಗ ಅದರ ಒಂದು ಪಕ್ಷಿ ನೋಟ ಅಂತ ಒಂದು ಕ್ವಿಕ್ ಆಗಿ ನೋಡೋದಾದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಇವತ್ತು ನಿಮ್ಗೆ ತಿಳಿದಿರೋಂಗೆ ಅಟ್ಲೀಸ್ಟ್ ಇಂಡಿಯಾದಲ್ಲಿರೋ ಯುವ ಶಕ್ತಿ ಅಟ್ಲೀಸ್ಟ್ ಇಟ್ ಈಸ್ ಮೋರ್ ದೆನ್ 30-35% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್. ಗೋಯಿಂಗ್ ಡೌನ್ ದ ಲೈನ್ ನಮಗೆ ಏನಾಗ್ತಾ ಇದೆ, ಚೈನಾ ಬಗ್ಗೆ ಯುರೋಪು ಮತ್ತು ಅಮೇರಿಕಾ ದೇಶಗಳಲ್ಲಿ ಅಲ್ಲಿಂದ ಪ್ರಾಡಕ್ಟ್ಸ್ ತಗೊಳ್ಳಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಯುವಶಕ್ತಿ ಇವತ್ತು ಒಂದು ಸಣ್ಣ ಕೈಗಾರಿಕೆಗಳಲ್ಲಿ ತೊಡಗಿ ಸ್ವಾವಲಂಬನೆಯಾಗಿ ಇಲ್ಲೇ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. there is a very good chances that they can enter American market and European market and ಇಂಡಿಯಾದಲ್ಲಿ ಇವತ್ತು ತಂತ್ರಜ್ಞಾನಕ್ಕೆ ಏನು ಕೊರತೆ ಇಲ್ಲ. ನಾವು ಏರೋಸ್ಪೇಸ್ ಇದರೊಳಗಾಗಿರ್ಬೋದು, ಡಿಫೆನ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಏನು ಮುಂಚೆ ಚೈನಾಯಿಂದ ಆಮದು ಮಾಡ್ಕೊಳ್ತಾ ಇದ್ರು, ಈ ದೇಶಗಳೆಲ್ಲ ಇವಾಗ ಭಾರತದ ಎಡೆಗೆ ನೋಡ್ತಾ ಇದ್ದಾರೆ. ಸೊ ಇದನ್ನು ನಮ್ಮ ಮಕ್ಕಳು ಯೂಸ್ ಮಾಡ್ಕೊಂಡು ತಮ್ಮದೇ ಸ್ವಂತ ಉದ್ಯಮಿಗಳಾಗಬೇಕು. ಇವತ್ತೇನಾಗ್ತಾ ಇದೆ, ಮಕ್ಕಳಿಗೆ ಫಸ್ಟು ಒಂದು ಸಣ್ಣ ಕೈಗಾರಿಕೆಗಳ ಕೆಲಸ ಮಾಡಬೇಕು, ಅಲ್ಲೊಂದು ಸ್ವಲ್ಪ ಟ್ರೈನಿಂಗ್ ತಗೊಂಡು ಸ್ವಂತ ಉದ್ಯಮ ಮಾಡಿದ್ರೆ ಇವತ್ತಿರೋ ಆರ್ಥಿಕತೆಯಲ್ಲಿ ದೇ ಕ್ಯಾನ್ ಬಿ ವೆರಿ ಗುಡ್ ಸಪ್ಲೈಯರ್ಸ್ ಫಾರ್ ದ ವರ್ಲ್ಡ್ ಗ್ಲೋಬಲ್ ಮಾರ್ಕೆಟ್ ಇಟ್ ಸೆಲ್ಫ್. ನಿಜ ನಿಜ ಸರ್. ಈಗ ಆರ್ಥಿಕತೆ ಅಂತ ಬಂದಾಗ ಎಲ್ಲ ವಿಭಾಗಗಳಿಂದಲೂ ಕೂಡ ಯುವಕರ ಒಂದು ಕೊಡುಗೆಗಳು ಇದ್ದೇ ಇರುತ್ತೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಾವು ಅಂಕಿಅಂಶ ಅಥವಾ ಮತ್ತೊಂದು ಅಂತ ನೋಡೋದಾದ್ರೆ ಯಾವ ರೀತಿಯಾಗಿ ಹೇಳ್ತೀರಿ? ಈಗ ಅಂಕಿ ಅಂಶ ದೃಷ್ಟಿಯಿಂದ ನಾವು ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ನಾವೇನು ಹೊಂದಿದ್ದೀವಿ. ಇದರಲ್ಲಿ ಕನಿಷ್ಠ ಪಕ್ಷ 30 ಕೋಟಿ ವಿದ್ಯಾರ್ಥಿಗಳು ಏನು KG ಇಂದ PG ಓದ್ತಾ ಇದ್ದಾರೆ. ಈ 30 ಕೋಟಿ ವಿದ್ಯಾರ್ಥಿಗಳಲ್ಲಿ ಪ್ರತಿ ವರ್ಷ ಕನಿಷ್ಠ ಪಕ್ಷ 1 ಕೋಟಿಯಿಂದ 1,20,00,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗಕ್ಕಾಗಿ ಅಥವಾ ಉದ್ಯಮಕ್ಕಾಗಿ ತಮ್ಮದೇ ಆದಂಥ ಒಂದು ಆಶಯವನ್ನು ಇಟ್ಕೊಂಡು ಉದ್ಯೋಗ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಈ ಕ್ಷೇತ್ರಗಳಲ್ಲಿ ನಾವು ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ ಅಂತ ಎರಡು ಭಾಗದಲ್ಲಿ ನಾವು ನೋಡೋದಾದರೆ ಕನಿಷ್ಠ ಪಕ್ಷ ನಮಗೆ ಒಂದು ಅಂಕಿಅಂಶಗಳ ಪ್ರಕಾರ 94%, 94% ಏನು ನಮ್ಮ ಭಾರತ ದೇಶದ ವಲಯ ಇದೆ ಅದು ಅಸಂಘಟಿತ ವಲಯ. 6% ಮಾತ್ರ ನಮಗೆ ಸಂಘಟಿತ ವಲಯದಲ್ಲಿ ಅವಕಾಶಗಳಿವೆ. ಸೊ ನಮ್ಮ ಯುವಕರ ನೀವು ಪಾತ್ರ ಕೇಳಿದ್ರಿ, ಅಂಕಿಅಂಶ ಕೇಳಿದ್ರಿ, ಈ ಎರಡನ್ನ ನಾವು ಒಂದು ನೋಟಲ್ಲಿ ನೋಡಿದ್ರೆ ನಮ್ಮ ಯುವಕರಲ್ಲಿ ಛಲ ಇರಬೇಕಾಗಿದ್ದು ಉದ್ಯಮ ಸೃಷ್ಟಿ ಮಾಡಿಕೊಂಡು ಉದ್ಯಮತನದಿಂದ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ಯೋಜನೆ ಇಟ್ಕೊಂಡು ಮುಂದೆ ಬಂದಿದ್ದೇ ಆದರೆ ಶ್ರೇಯಾಂಶ್ ಅವರು ಹೇಳಿದಾಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳ ಮೂಲಕ, ಅದು ನೀತಿ ಆಯೋಗ ಮೂಲಕ ಸಾಕಷ್ಟು ಸ್ಟಾರ್ಟಪ್ಗಳಿಗಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಲ್ಲಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಉದ್ಯಮತನ ಬೆಳೆಸುವಲ್ಲಿ ಹಾಗೂ ಉದ್ಯಮದ ಮೂಲಕ ಅವರಿಗೆ ಬೇಕಾಗಿರುವಂತಹ ಅನುಭವದ ಕೊರತೆ ಇದ್ರೆ ಅನುಭವ ಕೊಡೋಕ್ಕೆ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವ್ರಿಗೆ ಒಂದ್ ವೇಳೆ ದುಡ್ಡಿನ ತೊಂದರೆ ಸಮಸ್ಯೆ ಇದ್ರೆ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡುವಂತ ಸೆಟಪ್ ಇದೆ. ಅವ್ರಿಗೆ ಇಲ್ಲ ನಾನು ಮುಂದೆ ಇದನ್ನ ದೊಡ್ಡ ಮಟ್ಟದಲ್ಲಿ ಸ್ಕೇಲೆಬಲ್ ಪ್ರಾಜೆಕ್ಟ್ ಹೇಗೆ ಮಾಡ್ಬೋದು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಎಕ್ಸ್ಪರ್ಟ್ಸ್ಗಳು ಕೈ ಜೋಡಿಸೋಕೆ ಇವತ್ತಿನ ಒಂದು ವ್ಯವಸ್ಥೆ ರೆಡಿ ಇದೆ. ಬಟ್ ಇದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮ ಯುವಕರ ಕೈಯಲ್ಲಿದೆ. ಎಕ್ಸಾಕ್ಟ್ಲಿ ಸರ್. ಈಗ ಎಷ್ಟೋ ಕಡೆ ನಾವು ಸಾಮಾನ್ಯವಾಗಿ ನೋಡ್ತೀವಿ, ದೊಡ್ಡ ಹುದ್ದೆಗಳಲ್ಲಿ ಬೇರೆ ಬೇರೆ ದೇಶಗಳ ಒಂದು ಗ್ಲೋಬಲ್ ಕಂಪನಿಗಳಲ್ಲಿ ನಮ್ಮ ಭಾರತೀಯರು ಮೇಲುಗೈ ಸಾಧಿಸ್ತಾ ಇರೋದನ್ನ ಅದು ಒಂದು ರೀತಿಯಾಗಿ ನಮಗೆ ಹೆಮ್ಮೆ ವಿಚಾರ. ಆದರೆ ಒನ್ಸ್ ಅಗೇನ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅಥವಾ ಒಂದು ಉದ್ಯಮ ಅಂತ ಬಂದಾಗ ಬೇರೆ ಬೇರೆ ದೇಶಗಳ ಹೂಡಿಕೆ ನಮ್ಮ ದೇಶದ ಮೇಲೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಯಾಕಂತಂದ್ರೆ ನಾವು ಎಲ್ಲೋ ಒಮ್ಮೆ ಅನ್ಸುತ್ತೆ ಅಂದರೆ ಕಂಪ್ಲೀಟ್ ಆಗಿ ಬೇರೆ ದೇಶಗಳ ಹಿಡಿತದಲ್ಲಿ ಇದೀವಾ ಅಂತೇಳಿ. ಅಂದರೆ ನಮ್ಮ ದೇಶದವರೇ ಮುಂದೆ ಬಂದು ಒಂದು ಧೈರ್ಯ ಮಾಡಿ ಸಣ್ಣ ಮಟ್ಟದಲ್ಲೇ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆಗೇ ಆಗುತ್ತೆ. ಅದಕ್ಕಿರುವಂತಹ ಅಡೆತಡೆಗಳೇನು ಮತ್ತು ಅವಕಾಶಗಳೇನು? ಮೇಡಮ್, ಏನಂದ್ರೆ ನಮ್ಮಲ್ಲಿ ಮುಂಚೆ ಇಷ್ಟು ಓಪನ್ ಇದ್ಲಿಲ್ಲ, ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅಷ್ಟು ಎಕ್ಸ್ಪೋಜರ್ ಇದ್ಲಿಲ್ಲ. ಇವತ್ತು ನಮ್ಮವ್ರು ಯಾಕೆ ಅಲ್ಲಿ ಹೋಗ್ತಾ ಇದ್ದಾರೆ? ಅಟ್ಲೀಸ್ಟ್ ಅಮೆರಿಕಾದಲ್ಲಿರೋ 30% ಡಾಕ್ಟರ್ಗಳು ಇಂಡಿಯನ್ಸ್ ಅಂತೆ. ಅದೇ ಥರ ಉದ್ಯಮದಲ್ಲಿ ನಮ್ಮ ಟಾಟಾ ಏನು ರತನ್ ಟಾಟಾ ಅವರಿದ್ದಾರೆ, ಹಿ ವೆಂಟ್ ಆಲ್ ದ ವೇ ಟಿಲ್ ಯುರೋಪ್ ಆ್ಯಂಡ್ ಬಾಟ್ JLR. ಅದೇ ಥರ ಇವಾಗ ನೀವೇ ಹೇಳ್ದಂಗೆ ಆಲ್ಮೋಸ್ಟ್ ಆಲ್ ದ ಟಾಪ್ ಕಂಪ್ನೀಸ್ ಇನ್ ದ ವರ್ಲ್ಡ್, ಆಲ್ ದ 10 to 15 ಟಾಪ್ ಬ್ಲೂ ಚಿಪ್ ಕಂಪ್ನೀಸ್ ಆರ್ ಹ್ಯಾಂಡಲ್ಡ್ ಬೈ ಅವರ್ ಇಂಡಿಯನ್ ದಸ್ನೆ.
ಇಂಡಿಯಾದಲ್ಲಿ ಅದೇ ಥರ ಮಲ್ಟಿನ್ಯಾಷನಲ್ ಕಂಪ್ನಿಗಳಿದೆ. ಬಟ್ ಒಂದು ಅಂದರೆ ದ ಎಕ್ಸ್ಪೋಜರ್ ಫಾರ್ ಅವರ್ ಕಂಪ್ನೀಸ್ ಈಸ್ ವೆರಿ ಲೆಸ್ ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಆಲ್ರೆಡಿ ಡೆವಲಪ್ಡ್. ಬಟ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೆಲ್ಲ ಮತ್ತು ಡಿಫೆನ್ಸ್ ಪ್ರಾಜೆಕ್ಟ್ಸ್ ಅಲ್ಲೆಲ್ಲ ಇಂಡಿಯಾ ತುಂಬ ಮುಂದುವರಿತಾ ಇದೆ ಮೇಡಮ್. ಯಾಕೆಂದರೆ ಇದು ಓವರ್ ನೈಟ್ ಆಗಲಿಕ್ಕಾಗಲ್ಲ. ಬಟ್ ವಾಟ್ ವಿ ಹ್ಯಾವ್ ಬೀನ್ ಸೀಯಿಂಗ್ ಈಸ್ ಇವತ್ತು ಏನು ಜಾಗತೀಕರಣ ಆಗಿದೆ ಅದರೊಳಗೆ ಇಂಡಿಯನ್ಸ್ಗೆ ಒಳ್ಳೆ ಎಕ್ಸ್ಪೋಜರ್ ಸಿಗ್ತಾ ಇದೆ. ಮುಂಚೆ ಹೋಗ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡೋರು ಅಬ್ರಾಡಲ್ಲೂ, ಇವಾಗ ವಾಟ್ ಎವರ್ ಯು ಆರ್ ಸೀಯಿಂಗ್ ಈಸ್ ಪೀಪಲ್ ಗೋಯಿಂಗ್ ಫ್ರಮ್ ಇಂಡಿಯಾ ಆರ್ ಟೇಕಿಂಗ್ ಓವರ್ ದ ಟಾಪ್ ಪೋಸ್ಟ್. ಸೊ ಇವತ್ತು ಅಲ್ಲಿ ಹೋದವರು ಕೂಡ ದೇ ಆರ್ ಸೆಟ್ಟಿಂಗ್ ಅಪ್ ಆಫ್ ಶೋರ್ ಫೆಸಿಲಿಟೀಸ್ ಇನ್ ಇಂಡಿಯಾ. ಇವಾಗ ಗೂಗಲ್ ಆಗಿರ್ಬೋದು ಅಥವಾ ಯಾವುದೇ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮವ್ರು ಹೋಗಿದ್ದಾರೆ, ಅವ್ರೆಲ್ಲರೂ ಇಂಡಿಯಾದಲ್ಲೂ ಒಂದು ಸಣ್ಣ ಸಣ್ಣ ಫೆಸಿಲಿಟಿ ಸೆಟಪ್ ಮಾಡ್ತಾ ಇದ್ದಾರೆ. ಸೊ ದಟ್ ದೇ ಆರ್ ಆಲ್ಸೋ ಎಂಕರೇಜಿಂಗ್ ಇಂಡಿಯನ್ಸ್, ನಾಟ್ ದಟ್ ಅವ್ರು ಅಲ್ಲೇ ಹೋಗಿ ಸೆಟ್ಲ್ ಆಗಿದ್ದಾರೆ ಅಂತಲ್ಲ. ಸೊ ಗ್ರಾಜುಯಲಿ ದಟ್ ವಿಲ್ ಓಪನ್ ಪ್ರೊಡಕ್ಷನ್ ಹಬ್ಸ್ ಇನ್ ಇಂಡಿಯಾ ಆಲ್ಸೋ. ಸರ್, ಈಗ ಈ ಭಾರತದ ಆರ್ಥಿಕತೆಯಲ್ಲಿ ನಾವು ಅಭಿವೃದ್ಧಿಯಲ್ಲಿ ನೋಡಿದ್ವಿ, ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ. ಅದ್ರ ಜೊತೆಗೆ ಈ ಯಾವೆಲ್ಲ ಕ್ಷೇತ್ರಗಳಲ್ಲಿ ಯುವ ಶಕ್ತಿ ತಮ್ಮ ಕೊಡುಗೆಗಳನ್ನು ನೀಡಬಹುದು ಅನ್ನೋದನ್ನು ನೋಡೋದಾದ್ರೆ ಏನು ಹೇಳ್ತೀವಿ? ಈಗ ನೀವು ಬ್ರಾಡ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಉತ್ಪಾದನಾ ಕ್ಷೇತ್ರ ಅಂತ ಮೊದಲೇದು ಮಾತಾಡೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಎರಡನೇದು ಸೇವಾ ವಲಯ, ಸರ್ವಿಸಸ್ ಸೆಕ್ಟರ್. ಈಗ 2000 ಇಸ್ವಿ ಮೊದಲು ನಾವು ಸರ್ವೇ ಸಾಮಾನ್ಯ ನಾವು ಕೃಷಿ ವಲಯ ಮತ್ತು ಉತ್ಪಾದನಾ ವಲಯದಲ್ಲಿ ಸಾಕಷ್ಟು ನಮ್ಮ ಒಂದು ಒಳ್ಳೆಯ ಒಂದು ಆರ್ಥಿಕತೆ ಇತ್ತು. ಈಗ ಸೇವಾ ವಲಯದಲ್ಲೂ ಸಾಕಷ್ಟು ಅವಕಾಶಗಳಿವೆ. ಅದರಲ್ಲಿ ಮತ್ತೆ ನಾವು 38 ಹಲವಾರು ಕ್ಷೇತ್ರಗಳಲ್ಲಿ BFS ಆಗಿರ್ಬೋದು, ನಮಗೆ ರಿಟೇಲ್ ಆಗಿರ್ಬೋದು, ಅಥವಾ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಆಟೋಮೋಟಿವ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್, ದೇರ್ ಆರ್ 38 ಡಿಫ್ರೆಂಟ್ ಸೆಕ್ಟರ್ಸ್. ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ಅವಕಾಶಗಳ ಕೊರತೆ ಇಲ್ವೇ ಇಲ್ಲ. ಯುವಕರಿಗೆ ಉದ್ಯೋಗ ಒಂದ್ ವೇಳೆ ಅವಕಾಶ ಬೇಕಿದ್ರೆ, ಒಂದ್ ವೇಳೆ ಉದ್ಯಮ ಶುರು ಮಾಡ್ತೀನಂದ್ರೆ ಉದ್ಯಮತನಕ್ಕೆ ಸಾಕಷ್ಟು ಗವರ್ಮೆಂಟ್ ಪಾಲಿಸೀಸ್ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ನಮ್ಮೇನು ಸಪ್ಲೈ ಚೈನ್ ಎಕೋಸಿಸ್ಟಮ್ ಏನಿದೆ ಅದ್ರ ಮೂಲಕ ಲೋಕಲೈಸೇಷನ್ ಆಫ್ ಪ್ರಾಡಕ್ಟ್ಸ್ ಅಂತ ಏನು ಮಲ್ಟಿನ್ಯಾಷನಲ್ ಕಂಪನೀಸ್ಗಳು ಇಲ್ಲಿ ನೋಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು MSMEs, ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸ್ ಎಕೋಸಿಸ್ಟಮ್ ತುಂಬ ಒಳ್ಳೆ ಒಂದು ಬೆಳವಣಿಗೆ ಆಗ್ತಾ ಇದೆ. ಈ ಬೆಳವಣಿಗೆ ಮೂಲಕ ಉದ್ಯಮದಾರರು, ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ನಾವೊಂದು ಸ್ಟಡಿ ಮಾಡಿದ್ವಿ. ಆ ಸ್ಟಡಿ ಪ್ರಕಾರ ಯಾವುದೇ ನೀವು ಉದ್ಯಮದಾರನ ನೀವು ತಗೊಂಡ್ರೆ, ಫಸ್ಟ್ ಟೈಮ್ ಆಂಟ್ರಪ್ರನರ್ ನೋಡಿದ್ರೆ ಅವರೆಲ್ಲ ಯುವಕರೇ. ಯಾವುದೇ ಒಬ್ಬ ಮುಂದಾಗೋದು, ಯಾಕಂದ್ರೆ ನನ್ನ ಹತ್ರ ಶಕ್ತಿ ಇದೆ, ನನ್ನ ಹತ್ರ ಒಳ್ಳೆ ಒಂದು ಎನರ್ಜಿ ಇದೆ, ನಾನು ಛಲ ಇದೆ. ಆ ಮೂಲಕ ಒಂದು ಉದ್ಯಮ ಶುರು ಮಾಡೋದು ಸಾಧ್ಯತೆಗಳು ಜಾಸ್ತಿ. ಸೊ ಯುವಕರು ಉದ್ಯಮಿಗಳಾಗಬೇಕು. ಉದ್ಯೋಗ ಎನಿವೇಸ್ ಅವ್ರಿಗೆ ಎಕ್ಸಾಕ್ಟ್ಲಿ ಸಿಗುತ್ತೆ ನೋಡಿ. ಉದ್ಯಮಿಗಳಾಗೋದ್ರ ಜೊತೆಗೆ MSME ಆಗದೇನೆ ಅವರು ಛಲದಿಂದ ಬಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೋಸ್ಕರನೇ ಬಂದಿರ್ತಾರೆ. ಏನೋ ಒಂದು ಸಾಧನೆ ಮಾಡಬೇಕು ಅಂತಾನೆ ಬಂದಿರ್ತಾರೆ ಎಲ್ಲರೂ ಕೂಡ. ಎಸ್ ಸರ್, ನಾನು ಮಾತಾಡ್ತೀನಿ ನಿಮ್ಮಿಬ್ಬರ ಜೊತೆಗೆ. ಒಂದು ಸಣ್ಣ ಬ್ರೇಕ್ ತಗೊಂಡ್ ಬರ್ತೀನಿ. ವೀಕ್ಷಕರೇ, ಉದ್ಯಮಶೀಲತೆಯನ್ನ ಬೆಳೆಸ್ಕೊಳ್ಳೋದು, ಉದ್ಯಮರಾಗೋದು ಅಂತ ಅನ್ನೋದು ಅಂದ್ರೆ ಅದು ಚಿಕ್ಕ ವಯಸ್ಸಿಂದಾನೇ ನೋಡ್ತಾನೆ ಬಂದಿರ್ತಾರೆ. ಎಲ್ಲ ಒಂದು ಪ್ರತಿಯೊಂದು ಹಂತದಲ್ಲೂ ಕೂಡ ನೋಡ್ತಾನೆ ಬಂದಿರ್ತಾರೆ. ಶಾಲಾ ಹಂತಗಳು, ಕಾಲೇಜಿನ ಹಂತಗಳಲ್ಲಿ ಎಷ್ಟು ಇಂಪಾರ್ಟೆನ್ಸ್, ನಾವು ಮಕ್ಕಳಿಗೆ ಉದ್ಯಮದ ಬಗ್ಗೆ ಅಥವಾ ಉದ್ಯಮಶೀಲತೆಯ ಬಗ್ಗೆ ಎಷ್ಟು ಅರಿವನ್ನು ಮೂಡಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ರಾಷ್ಟ್ರ ನಿರ್ಮಾಣದಲ್ಲಿ ಯುವ ಜನತೆಯ ಪಾತ್ರ, ಯುವ ಶಕ್ತಿಯ ಪಾತ್ರ ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಂದಿನ ಯುವಕರೇ ದೇಶದ ಶಕ್ತಿ ಅಂತ ಹೇಳ್ಬೋದು, ಯುಕ್ತಿ ಅಂತ ಹೇಳ್ಬೋದು. ಒಂದು ನಮ್ಮ ದೇಶ ಮುಂದೆ ಹೆಂಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಯುವಕರ ಪಾತ್ರ ಎಷ್ಟರ ಮಟ್ಟಿಗಿದೆ, ಯಾವುದ್ರಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ, ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ, ಬಹಳ ಮುಖ್ಯವಾಗುತ್ತೆ ಶ್ರೇಯಾಂಸ್ ಅವರೇ. ಅಂದರೆ ಈಗಿನ ಒಂದು ಎಜುಕೇಷನ್ ಅಂತ ಏನು ಹೇಳೋದು, ಬಹಳ ಸ್ವಲ್ಪ ಬದಲಾವಣೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾಣ್ತಾ ಇದ್ದೀವಿ. ಜಾಸ್ತಿ ಪ್ರೊಡಕ್ಟಿವಿಟಿಗಾಗಿರಬಹುದು ಅಥವಾ ಅವರಲ್ಲಿರೋ ಟ್ಯಾಲೆಂಟನ್ನು ಹೊರತೆಗೆಯುವಂಥ ನಿಟ್ಟಲ್ಲಿ. ಆದ್ರೂ ಮಾರ್ಕ್ಸು ಏನೋ 100% ರಿಸಲ್ಟಿಂದ ಮುಕ್ತವಾಗಿಲ್ಲ ಯಾವುದೇ ಶಾಲಾ ಕಾಲೇಜುಗಳಾದರೂ ಕೂಡ. ಬಟ್ ಇಲ್ಲೆಲ್ಲೂ ಸಿಗದೇ ಇರೋದು ವೆನ್ ವಿ ಗೋ ಟು ದ ಅಂದರೆ ವರ್ಕ್ ಪ್ಲೇಸಲ್ಲಿ ನಮಗೆ ಸಿಗುತ್ತೆ. ಬಟ್ ಅದು ಒಂದು ಬೆಳೆಯೋ ಹಂತದಲ್ಲಿ, ಶಾಲಾ ಹಂತದಲ್ಲಿ, ಒಂದು ಎಕ್ಸ್ಪೆರಿಮೆಂಟ್ ಲೆವೆಲಲ್ಲೇ ಇದೆ ಇನ್ನೂ ಕೂಡ. ಅಂದರೆ ಎಲ್ಲೆಲ್ಲೋ ಒಂದೊಂದು ಸಣ್ಣ ಸಣ್ಣ ಕಾಲೇಜಲ್ಲಿ, ಶಾಲೆಗಳಲ್ಲಿ ಶುರು ಮಾಡಿರ್ತಾರೆ. ಸೊ ಎಲ್ಲ ಥರನೂ ಒಂದು ಟಚ್ ಇರಲಿ ಮಕ್ಕಳಿಗೆ ಅನ್ನುವಂಥ ನಿಟ್ಟಲ್ಲಿ. ಬಟ್ ಅದು ಇನ್ನೂ ಕೂಡ ಪ್ರೊಡಕ್ಟಿವಿಟಿಯಾಗಿ ಮಾಡಬೇಕು ಅನ್ನೋದು ಏನು ಹೇಳ್ತೀರಿ ಶ್ರೇಯಾಂಸ್? ಇವತ್ತು ಕೇಂದ್ರ ಸರ್ಕಾರದ ಹೊಸ ಪಾಲಿಸಿ ಏನಿದೆ, ಮತ್ತು ಅದೇ ಥರ ಇಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ಗಳು ಏನು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಸೆಟಪ್ ಮಾಡಿದ್ದಾರೆ, ಮತ್ತು MSME ಪಾಲಿಸೀಸ್ ಏನೇನು ತಂದಿದ್ದಾರೆ, ಇದು ಇವತ್ತು ಇಟ್ ಈಸ್ ಮೋರ್ ಪ್ರೋ ಟುವರ್ಡ್ಸ್ ಬ್ರಿಂಗಿಂಗ್ ಇನ್ ಮೋರ್ ಇಂಡಸ್ಟ್ರಿ. ಮತ್ತು ಮಕ್ಕಳಿಗೆ ಒಂದು ಉದ್ಯಮಶೀಲತೆ ಬಗ್ಗೆ ಒಂದು
ಅರಿವು ಮೂಡಿಸ್ತಾ ಇದ್ದಾರೆ. ಇವಾಗ ಏನಾಗ್ತದೆ, ಸಣ್ಣ ಕಾಲೇಜ್ಗಳಲ್ಲೇ ಒಂದು 10th ಸ್ಟ್ಯಾಂಡರ್ಡ್ ಇದ್ದಾಗಲೇ ಸರ್ಕಾರದಿಂದ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ವೇರ್ ದೇ ರೀಚ್ ಔಟ್ ಟು ಸ್ಟೂಡೆಂಟ್ಸ್ ಟು ಟೇಕ್ ಅಪ್ ITI ಅಥವಾ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೊ ಅಥವಾ ಮುಂದೆ ಏನು ಓದಬೇಕು. ಈ ಹೊಸ ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿದೆ, ಅದರೊಳಗೆ ದಿ ರೀಚ್ ಔಟ್ ಟು ಸ್ಟೂಡೆಂಟ್ಸ್ ಆ್ಯಂಡ್ ದಿ ಆಲ್ಸೋ ಟ್ರೈ ಟು ಎನ್ಲೈಟನ್ ದೆಮ್ ಅಬೌಟ್ ವಾಟ್ ಈಸ್ ಅವೈಲಬಲ್ ಇನ್ ದ ಫ್ಯೂಚರ್ ಫಾರ್ ದೆಮ್. ಅವಾಗ ಏನಾಗ್ತದೆ, ಅವರು 10th ಸ್ಟ್ಯಾಂಡರ್ಡ್ ಆದಮೇಲೆ PUCಗೆ ಬಂದಾಗ ಮುಂದೆ ಏನು ಮಾಡಬೇಕು, ನಾನು ಇಂಜಿನಿಯರಿಂಗ್ ಆಗಬೇಕಾ, ಮೆಡಿಕಲ್ ಆಗಬೇಕಾ, ಅಥವಾ ಉದ್ಯಮಶೀಲಿ ಆಗಬೇಕಾ, ಅಥವಾ ಕ್ರೀಡಾದಲ್ಲಿ ಹೋಗಬೇಕಾ, ಅದನ್ನು ಅವಾಗಲೇ ಅವರು ಪ್ಲ್ಯಾನ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಎ ವೆರಿ ಗುಡ್ ದಿಸ್ ಥಿಂಗ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು. ಸೊ ದಿಸ್ ವಿಲ್ ಹೆಲ್ಪ್ ಪ್ರಾಸ್ಪೆಕ್ಟಿವ್. ಮುಂಚೆ ಏನಾಗೋದು, ಮನೆಯಲ್ಲಿ ಯಾರಾದರೂ ಇಂಡಸ್ಟ್ರಿಯಲಿಸ್ಟ್ ಇದ್ದರೆ ಅವ್ರ ಮಕ್ಕಳು ಮಾತ್ರ ಇಂಡಸ್ಟ್ರಿಯಲಿಸ್ಟ್ ಆಗೋದು. ಬಟ್ ಇವಾಗ ಏನಾಗ್ತಾ ಇದೆ, ಇದೆಲ್ಲ ಮಕ್ಕಳಿಗೆ ದೇ ಆರ್ ಆಲ್ ಎನ್ಲೈಟೆಂಡ್ ರೈಟ್ ಫ್ರಮ್ ದೇರ್ 10th ಸ್ಟ್ಯಾಂಡರ್ಡಿಂದನೇ ಇದೆಲ್ಲ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಕೊಡ್ತಾ ಇದ್ದಾರೆ. ಸೊ ದೇ ಕ್ಯಾನ್ ಲರ್ನ್ ಟು ಬಿಕಮ್ ಆಂಟರ್ಪ್ರಿನರ್ಸ್ ಇನ್ ದೇರ್ ಜರ್ನಿ ಪೋಸ್ಟ್ ದೇರ್ ಎಜುಕೇಷನ್. ಓಕೆ, ಎಸ್ ಜಗದೀಶ್ವರ್. ಇದ್ರ ಜೊತೆಗೆ ಈ ಕೈಗಾರಿಕಾ ಹಾಗೂ ವಾಣಿಜ್ಯ ಕ್ಷೇತ್ರದಲ್ಲಿ ಉದ್ಯಮದಾರರಿಗಿರುವಂತಹ ನಿರೀಕ್ಷೆಗಳು ಅಂತ ಇರುತ್ತೆ. ಸೊ ಆ ನಿರೀಕ್ಷೆಗಳು ಅಂತ ಬಂದಾಗ ಏನೆಲ್ಲ ಇರುತ್ತೆ? ಯಾವುದೇ ಉದ್ಯಮ ಶುರು ಮಾಡಬೇಕಾದ್ರೆ ಸಾಕಷ್ಟು ಸಲ ನಾವೇನು ಮಾಡ್ತೀವಿ, ಉದ್ದಿಮೆ ಅಂದ ತಕ್ಷಣ ಯಾವೆಲ್ಲ ಯಶಸ್ಸು ಕಂಡಿರ್ತವೆ, ಸಕ್ಸಸ್ ಸ್ಟೋರೀಸ್ ಮಾತ್ರ ಬೆಳಕಿಗೆ ಬರುತ್ತೆ. ನಿಜ. ಸೊ ಒಂದು ಸರ್ವೆ ಪ್ರಕಾರ ಜಗತ್ತಿನಲ್ಲಿರುವಂತಹ 100 ಉದ್ಯಮಗಳು ಶುರು ಆದರೆ 2% ಸಕ್ಸಸ್ ಆಗುತ್ತಂತೆ, 18% ಸರ್ವೈವಲ್, 80% ಮಿಸರಬಲಿ ಫೇಲ್. ಸೊ ಇದೊಂದು ಒಂದು ಸರ್ವೆ ಇದೆ. ಸೊ ಉದ್ಯಮ ನಡೆಸೋದು ಅಷ್ಟು ಈಸಿನೂ ಅಲ್ಲ. ಆದರೆ ಉದ್ಯಮತನ ಒಂದ್ಸಲ ತಾವು ಶುರು ಮಾಡಿದ್ರೆ ಸಾಕಷ್ಟು ಸಮಾಜದ ಆರ್ಥಿಕ ದೃಷ್ಟಿಯಿಂದ, ಉದ್ಯೋಗ ದೃಷ್ಟಿಯಿಂದ ಹಲವಾರು ಕ್ಷೇತ್ರಗಳಿಗೆ ನಮ್ಮದೇ ಆದಂತಹ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕಾಂಟ್ರಿಬ್ಯೂಷನ್ ನಾವು ಮಾಡ್ಬೋದು. ಓಕೆ. ಸೊ ನಮಗೆ ಉದ್ಯಮದಾರರಾಗಿ ನಮಗೆ ಚಾಲೆಂಜಸ್ ಇರೋದು, ಅದು ಮಟೀರಿಯಲ್ ಆಗಿರ್ಬೋದು, ಮೆನ್ ಆಗಿರ್ಬೋದು, ಮಷೀನ್ಸ್ ಆಗಿರ್ಬೋದು, ಸೊ ಯಾವುದೇ ವಿಧವಾದಾಗಿರ್ಬೋದು. ಇವತ್ತು ಚಾಲೆಂಜ್ ಏನಿದೆ ಅಂದರೆ, ಸಾಕಷ್ಟು ಉದ್ಯಮದಾರರಿಗೆ ಪ್ರತಿಭೆ ಹೊಂದಿದಂತಹ, ಕೌಶಲ್ಯ ಹೊಂದಿದಂತಹ ಯುವಕ ಯುವತಿಯರು ಏನು ಫ್ಯಾಕ್ಟ್ರಿಗಳಲ್ಲಿ ಅಥವಾ ತಮ್ಮ ಆರ್ಗನೈಸೇಷನ್ಸ್ಗಳಲ್ಲಿ ಕೆಲಸ ಮಾಡ್ತಾರೆ, ಅದು ಅವೈಲಬಿಲಿಟಿ ಇಸ್ ಅ ಬಿಗ್ ಚಾಲೆಂಜ್. ಅದಕ್ಕೆ 2 ಕಾರಣ. ಒಂದು, ನಮ್ಮ ಏನು ಶಿಕ್ಷಣ ವ್ಯವಸ್ಥೆ ಇದೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ತನ್ನದೇ ಆದಂತಹ ಒಂದು ಒಳ್ಳೆಯ ಕ್ವಾಲಿಟೀಸು ಇದೆ. ಏನೆಲ್ಲ ಉದ್ಯಮಕ್ಕೆ ಬೇಕನ್ನೋ ಕೆಲವು ವಿಷಯಗಳಿದೆ, ಫಂಡಮೆಂಟಲ್ಸ್. ಕೆಲವು ವಿಷಯಗಳು ಇಂಡಸ್ಟ್ರಿ ಪೇಸ್ ಅಟ್ ವಿಚ್ ಇಟ್ ಈಸ್ ಗ್ರೋಯಿಂಗ್, ಅದಕ್ಕೆ ಸಂಬಂಧಿಸಿದಂತೆ ಕೆಲವು ವಿಷಯಗಳು ಅದು ಇನ್ನೂ ನಡೀತಾ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಭಾರತ ದೇಶದ ಒಂದು ಎಂಪ್ಲಾಯಬಿಲಿಟಿ ರೇಟ್ 2014ರಲ್ಲಿ ನಾವು ಒಂದು ಅಂಕಿಅಂಶ ನೋಡಿದಾಗ 4.17% ಇತ್ತು. ಈಗ ಅದು 4.17%ನಿಂದ ವಿಬಾಕ್ಸ್ ಅಂತ ಒಂದು ಸಂಸ್ಥೆಯನ್ನು ರಿಸರ್ಚ್ ಮಾಡಿದ್ರು, ಅವರು 52% ಅಂತ ಒಂದು ಅಂಕಿಅಂಶನ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ವಿಷಯಗಳು ಉದ್ಯೋಗ ಆಕಾಂಕ್ಷಿಗಳು ಏನು ಕೌಶಲ್ಯಗಳು ಬೇಕು, ಅದಕ್ಕೆ ಸಂಬಂಧಿಸಿದ ಕೆಲಸ ನಡೀತಾ ಇದೆ. ಉದ್ಯಮದಾರರಿಗೆ ತಮ್ಮದೇ ಆದಂತಹ ಚಾಲೆಂಜಸ್ಗಳು ಇಂಟರ್ನಲ್ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಅವರು ತಮ್ಮ ವಿಚಾರಗಳನ್ನ ನಡೆಸ್ತಾರೆ. ಎಸ್ ಶ್ರೇಯಾಂತ್ ಸರ್, ಅಂದ್ರೆ ಇಲ್ಲಿ ನಾವು ಅನೇಕ ಬಾರಿ ಗೊತ್ತಿಲ್ಲ ನೋಡಿರ್ತೀವಿ, ಅಥವಾ ಇನ್ ಪ್ರಾಕ್ಟಿಕಲಿನೂ ಇದು ನಿಜ ಕೂಡ ಹೌದು. ಎಷ್ಟೋ ಬಾರಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಿರೋರು ಒಂದು ಕಂಪನಿನ ಆಳ್ತಾ ಇರ್ತಾರೆ, ಫಸ್ಟ್ ಬೆಂಚಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾ ಇರೋರು ಆ ಕಂಪನಿಲಿ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನೀವು ಹೇಳಿದ ತಕ್ಷಣ ನನ್ನ ಕಾಲೇಜ್ ಡೇಸ್ ನಾನು ಯಾವತ್ತೂ ಫಸ್ಟ್ ಬೆಂಚಲ್ಲಿ ಕೂತಿರ್ಲಿಲ್ಲ. ನಿಜ ನೀವು ಹೇಳಿದ್ದು. ನನ್ನ ಸುತ್ತಮುತ್ತಲು ಯಾರು ಕೊನೆ ಬೆಂಚಲ್ಲಿ ಇದ್ರು ಇವತ್ತು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳಾಗಿದ್ದಾರೆ, ಪೊಲಿಟಿಷಿಯನ್ಸ್ ಆಗಿದ್ದಾರೆ, ಹಾಗೆ ನನ್ನಂಗೆ ಉದ್ಯಮಿಗಳು ಆಗಿದ್ದಾರೆ. ಆ್ಯಂಡ್ ಲೈಕ್ ಯು ಸೆಡ್, ಸುಮಾರು ಜನ ಯಾರು ಫಸ್ಟ್ ಬೆಂಚಲ್ಲಿ ಇದ್ದಾರೆ ಅಂದರೆ ಇದ್ರು, ನಾನು ನೋಡ್ದಂಗೆ ಈಗ ಸಿನ್ಸ್ ಯುವರ್ ಟೆಲಿಂಗ್, ನಾನು ಇವಾಗ ಕೋರಿಲೇಟ್ ಮಾಡೋಕ್ಕೆ ಹೋದರೆ ಫಸ್ಟ್ ಬೆಂಚಲ್ಲಿ ಇದ್ದವರೆಲ್ಲ ದೇ ಆರ್ ಆಲ್ ವರ್ಕಿಂಗ್ ಇನ್ ಸಮ್ ಗುಡ್ ಕಂಪ್ನೀಸ್. ನಾಟ್ ದಟ್ ಐ ಆಮ್ ಟ್ರೈಂಗ್ ಟು ಗಿವ್ ಎ ರಾಂಗ್. ಎಕ್ಸಾಕ್ಟ್ಲಿ. ಅಲ್ಲ, ನಾನು ಏನು ಹೇಳೋಕೆ ಹೊರಟೆ ಅಂದರೆ, ಐ ಮೀನ್ ಮುಂದುವರೆದ ಭಾಗ ಆಗಿ ಅಂದರೆ ಲಾಸ್ಟ್ ಬೆಂಚು ಅಥವಾ ಬರೀ ಕೇವಲ ಎಜುಕೇಷನ್ಗೆ ಸೀಮಿತಪಡಿಸಿಕೊಳ್ಳದೇ ಇರುವವರಿಗೆ ಅವರಿಗೆ ಅಪಾರವಾದಂತಹ ಆಪ್ಷನ್ಸ್ ಇರುತ್ತೆ. ದೇ ಕ್ಯಾನ್ ಟೇಕ್ ಎನಿಥಿಂಗ್, ದೇ ಕ್ಯಾನ್ ಪಿಕ್ ಅಪ್ ಎನಿಥಿಂಗ್. ಬಟ್ ಕೆಲವರು ಮಾತ್ರ ನಾನು ಇದನ್ನು ಓದಿದ್ದೀನಿ, ನಾನು ಇದಕ್ಕೆ ಮಾತ್ರ ಸೀಮಿತ,
ನಾನು ಈ ಕೆಲಸ ಮಾಡಲೇಬೇಕು ಅಂತೇಳಿ ಒಂದಷ್ಟು ಬೌಂಡ್ರಿಗಳನ್ನು ಹಾಕೊಂಡಿರ್ತಾರೆ. ಆ ಬೌಂಡ್ರಿಯಿಂದ ಹೊರಗೆ ಬಂದ್ರೆ ಮಾತ್ರ ನಾವು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದಕ್ಕಾಗೋದು. ನೀವು ಹೇಳ್ದಂಗೆ ಫಸ್ಟ್ ಬೆಂಚಲ್ಲಿ ಕೂತವ್ರಿಗೆ ಬರೀ ಬೋರ್ಡ್ ಕಾಣಿಸುತ್ತೆ, ಕೊನೆ ಬೆಂಚಲ್ಲಿ ಇದ್ದವನ್ಗೆ ಬೋರ್ಡು ಕಾಣಿಸುತ್ತೆ, ಮೇಷ್ಟು ಕಾಣಿಸ್ತಾರೆ, ಸುತ್ತಲೂ ಮುತ್ತಲು ಏನಿದೆ. ಇನ್ಫ್ಯಾಕ್ಟ್ ಐ ಮೀನ್ ಮೇ ಬಿ ನನಗನ್ಸಿದ್ದು ಅಂದರೆ ಕೊನೆ ಬೆಂಚಲ್ಲಿ ಇರೋ ಮಕ್ಕಳೆಲ್ಲ ದೇ ಆರ್ ಮೋರ್ ಸ್ಟ್ರೀಟ್ ಸ್ಮಾರ್ಟ್. ಲೈಕ್ 360 ಡಿಗ್ರಿ ವ್ಯೂ ಸಿಗ್ತಾ ಇರುತ್ತೆ. ಸೊ ಇಟ್ ಈಸ್ ದಟ್ ಮಚ್ ಈಸಿಯರ್ ಫಾರ್ ದೆಮ್ ಟು ಗೆಟ್ ಅಕಸ್ಟಮ್ ಟು ದ ಸೊಸೈಟಿ. ನಿಜ ಮೇಡಮ್, ಲೈಕ್ ಇಲ್ಲಿ ಏನಾಗ್ತದೆ, ಮುಂದ್ಗಡೆ ಇರೋರಿಗೆ ಓದಿರ್ತಾರೆ, ಅವ್ರಿಗೆ ಇದೇ ಮಾಡಬೇಕು ಅಂತ ಒಂದಿರ್ತದೆ. ಕೊನೆ ಬೆಂಚಲ್ಲಿ ಇರೋರು ಅಷ್ಟು ಓದ್ದಲೇ ಇರ್ಬೋದು, ಅಂಡ್ ದ ರಿಸ್ಕ್ ಟೇಕಿಂಗ್ ಅಬಿಲಿಟಿ ಆಟೋಮೆಟಿಕ್ಕಾಗಿ ಕಲ್ಟಿವೇಟ್ ಆಗಿ ಹೋಗುತ್ತೆ. ಏನಾಗುತ್ತೆ, ಕೊನೆಯಲ್ಲಿ ಇದ್ದವರೆಲ್ಲ 35ರಿಂದ 60% ಜನ ಅಂದರೆ ಮಾರ್ಕ್ಸ್ ತಗೊಳ್ಳೋ ಅಂಥವ್ರು, ಅವ್ರಿಗೇನಾಗುತ್ತೆ, ದೇ ಕ್ಯಾನ್ ಟ್ರೈ ಎನಿಥಿಂಗ್, ಸ್ಕೈ ಇಸ್ ದ ಲಿಮಿಟ್ ಫಾರ್ ದೆಮ್. ಬಟ್ ಮುಂದ್ಗಡೆ ಇರೋರಿಗೆ ಏನಾಗ್ತದೆ, ಓದಿದ್ದೀನಿ ನಾನು ಇಂಥದೇ ಕೆಲಸಕ್ಕೆ ಹೋಗಬೇಕು, ಇದು ಓದಿದ್ದೀನಿ ಇದೇ ಆಗಬೇಕು ಅಂತ ಒಂದಿರ್ತದೆ. ಬಟ್ ನೀವು ಹೇಳ್ದಂಗೆ ವಾಟ್ ಎವರ್ ಐ ಹ್ಯಾವ್ ಸೀನ್ ಈಸ್ ವೆರಿ ಗುಡ್ ಎಂಟರ್ಪ್ರಿನರ್ಸ್ ಆರ್ ದೋಸ್ ಹೂ ಹ್ಯಾವ್ ಟೇಕನ್ ವೆರಿ ಗುಡ್ ರಿಸ್ಕ್. ಯಾಕೆಂದರೆ ಯಾರು ನಾನು ಸೇಫ್ ಆಗಿರಬೇಕು, ಐ ವಾಂಟ್ ಟು ಪ್ಲೇ ಸೇಫ್ ಆ್ಯಂಡ್ ಇದೇ ದಾರಿನಲ್ಲಿ ಹೋಗಬೇಕು ಅಂದ್ಕೊಂಡವರೆಲ್ಲ ದೇ ಆಲ್ ಟ್ರೈ ಟು ವರ್ಕ್ ಫಾರ್ ಸಮ್ಮನ್. ಬಟ್ ಅದೇ ಥರ ಯಾರು ರಿಸ್ಕ್ ತಗೊಂಡಿದ್ದಾರೆ ದ ಬೀನ್ ವೆರಿ ಗುಡ್ ಎಂಟರ್ಪ್ರಿನರ್ಸ್. ಜಸ್ಟ್ ಟು ಆ್ಯಡ್ ಮೇಡಮ್, ನನ್ನ ದೃಷ್ಟಿಕೋನದಲ್ಲಿ ನಿಮ್ಮ ಪ್ರಶ್ನೆ ನಾನು ಹೀಗೆ ತಗೊಳ್ತೀನಿ. ಒಬ್ಬ ವ್ಯಕ್ತಿ, ಅದು ಒಬ್ಬ ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ಅಥವಾ ವಿದ್ಯಾರ್ಥಿ, ಹುಟ್ಟಿದ ತಕ್ಷಣ ಅವರಿಗೆ 7 ಪ್ರತಿಭೆಗಳಿರ್ತವೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಾವೊಂದು ಪ್ರೋಗ್ರಾಮನ್ನು ರೌಂಡ್ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ 64,000 ವಿದ್ಯಾರ್ಥಿಗಳನ್ನ ನಾವು ತರಬೇತಿ ಕೊಟ್ಟಿದ್ದೀವಿ ಲಾಸ್ಟ್ 1 ವರ್ಷದಲ್ಲಿ. ಅದು ಧಾರವಾಡ ಜಿಲ್ಲೆ, ದಾವಣಗೆರೆ, ಹಾವೇರಿ, ಶಿವಮೊಗ್ಗ, ಉಡುಪಿ ಮತ್ತು ತುಮಕೂರದಲ್ಲಿ. ಸೊ 6 ಜಿಲ್ಲೆಗಳು ನಾವು ಈ ಕಾರ್ಯಕ್ರಮ ನಡೆಸಿದ್ದೀವಿ. ಸೊ ನಮ್ಮ ಅಭಿಪ್ರಾಯದಲ್ಲಿ ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ ಅಂತ ಏನು ನಾವು ಮಾತನಾಡ್ತೀವಿ. ಸೊ ಲಾಸ್ಟ್ ಬೆಂಚ್, ಫಸ್ಟ್ ಬೆಂಚ್, ಮಿಡಲ್ ಬೆಂಚ್ ಅನ್ನೋದಕ್ಕಿಂತ ಎವ್ರಿ ಚೈಲ್ಡ್ ಈಸ್ ಯುನೀಕ್. ಎಕ್ಸಾಕ್ಟ್ಲಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದಂತಹ ಯುನೀಕ್ ಕ್ವಾಲಿಟೀಸ್ ಅನ್ನ ತಗೊಂಡು ಬಂದಿರ್ತಾರೆ. ಅದು ಕೆಲವು ಜನ ಗ್ರೇಟ್ ಸಿಂಗರ್ಸ್ ಆಗ್ತಾರೆ, ಕೆಲವು ಜನ ಗ್ರೇಟ್ ಆಕ್ಟರ್ಸ್ ಆಗ್ತಾರೆ, ಕೆಲವು ಜನ ಗ್ರೇಟ್ ಆಂಕರ್ಸ್ ಆಗ್ತಾರೆ. ನಾನು ಲಾಸ್ಟ್ ಬೆಂಚ್, ನಾಟ್ ಬಿಕಾಸ್ ಆಫ್ ನಾನು ಡಲ್ ಸ್ಟೂಡೆಂಟ್ ಅಂತ ಅಲ್ಲ, ಹೈಟ್ ವೈಸ್ ಕೂರಿಸ್ತಾ ಇದ್ರು, ಹಾಗಾಗಿ ಲಾಸ್ಟ್ ಅಲ್ಲಿ ಎಕ್ಸಾಕ್ಟ್ಲಿ. ಸೊ ಕೆಲವು ಜನ ಗ್ರೇಟ್ ಪೊಲಿಟಿಷಿಯನ್ಸ್ ಆಗ್ತಾರೆ, ಕೆಲವು ಜನ ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿರೋ ಬ್ಯೂರೋಕ್ರಾಟ್ಸ್ ಆಗ್ತಾರೆ. ಸೊ ಯಾವುದೇ ವೃತ್ತಿ, ಯಾವುದೇ ಕೆಲಸ ಮೇಲು ಕೀಳು ನೋಡೋದಕ್ಕಿಂತ ಪ್ರತಿಯೊಂದು ಏನು ನಾವು ಕಾಯಕ ಮಾಡ್ತೀವಿ ಅದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದ್ರೆ ನಮ್ಮ ಹತ್ರ ಇರುವಂತಹ ಒಂದು ಪ್ರತಿಭೆಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ, ಪಾಲಕರಿಗೆ ನಿಮ್ಮ ವಾಹಿನಿ ಮೂಲಕ ಏನು ಸಂದೇಶ ಅಂದ್ರೆ, ಪಾಲಕರು ಪಕ್ಕದ ಮನೆಯನೋ ಅವ್ರ ಮಗ ಹಿಂಗಾಗಿದ್ದಾನೆ, ಅವರು ಹಿಂಗಾಗಿದ್ದಾರೆ, ಆ ಹುಡುಗ ಅಲ್ಲಿ ಹೋದ, ಈ ಹುಡುಗಿ ಇಲ್ಲಿ ಹೋದ್ರು ಅನ್ನೋದಕ್ಕಿಂತ ನಾವು ಮುಖ್ಯವಾಗಿ ನಮ್ಮ ಮಗ, ನಮ್ಮ ಮಗಳು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದಾರೆ ಅದಕ್ಕೆ ನಾವು ಒಂದು ಪುಷ್ಟಿ ಕೊಟ್ಟರೆ ಡೆಫಿನೆಟ್ಲಿ ನಮಗೆ ಭಾರತ ದೇಶಕ್ಕಲ್ಲ ಇಡೀ ಜಗತ್ತಿಗೆ ಬೇಕಾದಂತ ಎಲ್ಲ ಪ್ರತಿಭೆಗಳು ನಾವು ಕೊಡಬಹುದು. ನಾನು ಮಾತಾಡ್ತೀನಿ, ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತೀನಿ. ವೀಕ್ಷಕರೇ, ಮನೆಯ ಜವಾಬ್ದಾರಿ ಬಹಳ ಮುಖ್ಯ. ಯಾಕಂತಂದ್ರೆ ನಾವು ಯಾವಾಗಲೂ ಹೇಳ್ತೀವಿ ಮನೆಯೇ ಮೊದಲ ಪಾಠಶಾಲೆ ಅಂತ. ಆದರೆ ಆ ಪಾಠಶಾಲೆಯಲ್ಲಿ ಸಿಗುವಂತಹ ಪಾಠ ಯಾವುದು? ಜೀವನವನ್ನು ರೂಪಿಸಿಕೊಡ್ಬೇಕಾದಂತಹ ಪಾಠ. ಹಾಗಾಗಿ ನಾವು ಉದ್ಯಮಿಗಳು ಅಥವಾ ಕೈಗಾರಿಕಾ ಉದ್ಯಮಿಗಳು ಅಥವಾ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತಂದ್ರೆ ಮನೆಯವರ ಜವಾಬ್ದಾರಿ ಅಥವಾ ಮನೆಯವರ ಒಂದು ಡೆಡಿಕೇಶನ್ ಅಥವಾ ಅವರ ಒಂದು ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಇವತ್ತು ಬಹಳ 2 ಇಂಪಾರ್ಟೆಂಟ್ ವಿಷಯ ಒಂದು ಲೈನಲ್ಲಿ, ಅದು ರಾಷ್ಟ್ರ ನಿರ್ಮಾಣ, ಇನ್ನೊಂದು ಯುವಕರ ಪಾತ್ರ ಅನ್ನೋದು. ಎಸ್, ಎರಡೂ ಕೂಡ ಬಹಳ ಅದ್ಭುತವಾದಂತಹ ವಿಚಾರಗಳು, ಎಷ್ಟು ಮಾತನಾಡಿದ್ರು ಕೂಡ ಮುಗಿದೇ ಇರುವಂತಹ ವಿಷಯಗಳು. ಎಸ್ ಜಗದೀಶ್ ಅವ್ರು, ಅಂದರೆ ಇಲ್ಲಿ ಕುಟುಂಬದ ಪಾತ್ರ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಪ್ಯಾಷನ್ ಅಂತ ಇರುತ್ತೆ. ಸೊ ಓದೋದ್ರ ಜೊತೆಗೆ ಅವ್ರಿಗೆ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಏರಿಯಾ ಇರುತ್ತೆ. ಸೊ ಇಂಜಿನಿಯರ್ ಆಗು ಅಂತ ಹೇಳ್ತಾರೆ, ಬಟ್ ಆದರೆ ನಾನು ಸಿವಿಲ್ ಇಂಜಿನಿಯರ್ ಆಗ್ತೀನಿ ಅಂದಿದ ತಕ್ಷಣ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ತೀನಿ ಅಂದ ತಕ್ಷಣ ಮನೇಲಿ ಒಪ್ಪಲ್ಲ, ಬೇಡ CS ತಗೋ, IS ತಗೋ ಅಂತ ಶುರು ಮಾಡ್ತಾರೆ. ಅಂದರೆ ಅವರ ಒಂದು ಇಂಟ್ರೆಸ್ಟ್ ಏರಿಯಾ ಏನಿರುತ್ತೆ, ಸೊ ಅಲ್ಲಿಗೆ ಬಿಟ್ಟು ಹೋಗುತ್ತೆ, ಅದನ್ನ ಮುಂದುವರಿಸೋದು ಇಲ್ಲ. ಸೊ ಎಷ್ಟೋ ಜನಕ್ಕೆ ಹೀಗಾಗತ್ತೆ. ಬಟ್ ಅದಾದಮೇಲೆ ಯಾವಾಗೋ ಒಂದು 5 ವರ್ಷ 10 ವರ್ಷ ಆದಮೇಲೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಮೇಲೆ ಅವರು ಪ್ಯಾಷನ್ಗೋಸ್ಕರ ಮತ್ತೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನನ್ನ ಪ್ರಕಾರ ಯಾವ ಏಜು ಕೂಡ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ ಅಂತ. ಬಟ್ ಯುವಕರು ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ತೆಗೆದುಕೊಳ್ಬೇಕು. ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ ಏನು ಹೇಳ್ತೀರಿ? ಕುಟುಂಬ ಇವತ್ತು ಯಾವ ದಿಸೆಯಲ್ಲಿ ಸಾಕಷ್ಟು ನಾವು ವೈಯಕ್ತಿಕವಾಗಿ ಕೌನ್ಸಿಲಿಂಗ್ ಮಾಡುವಾಗ ನಾನು ಮಾತನಾಡ್ತೀನಿ. ಹಾಗೆ ಸಾಕಷ್ಟು ಪಾಲಕರು ಬಂದು ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಿಕ್ಕಾಗ ಅವರ ವಿಚಾರದಲ್ಲಿ ತಪ್ಪೇನಿಲ್ಲ. ಯಾಕೆಂದರೆ
ಅವರ ಭಾವನೆಗಳು ನಾವೇನೆಲ್ಲ ಕಷ್ಟಪಟ್ಟಿದ್ದೀವಿ, ಎಸ್, ನಾವು ತುಂಬ ಕಷ್ಟಪಟ್ಟು ಈ ಒಂದು ಹಂತಕ್ಕೆ ಬಂದು ನಾವು ಒಂದು ಒಳ್ಳೆಯ ಯಶಸ್ಸನ್ನು ನಾವು ಕಂಡಿದ್ದೀವಿ. ನಮ್ಮ ಮಕ್ಕಳು ಇದಕ್ಕಿಂತ ಒಳ್ಳೆಯ ಸ್ಥಾನಮಾನದಲ್ಲಿ ಇರಲಿ ಅನ್ನೋದು ಅವರ ವಿಚಾರ ಏನಿದೆ ಸರಿ ಇದೆ ಆ ಒಂದು ಹಂತಕ್ಕೆ. ಆದರೆ ನಮ್ಮ ಯುವಕ ಯುವತಿಯರು ಏನು ವಿದ್ಯಾರ್ಥಿ ದಿಸೆಯಲ್ಲಿ ತಾವೇನು ಅಧ್ಯಯನ ಮಾಡ್ತಾ ಇರ್ತಾರೆ, ಆ ಸಮಯದಲ್ಲಿ ಅವ್ರದ್ದೇ ಆದಂಥ ತಮ್ಮ ವೈಯಕ್ತಿಕ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಇದೇ ಹೇಳಿದಾಗೆ ತಮ್ಮದೇ ಅಂತ ಇನ್ನೇಟ್ ಕ್ವಾಲಿಟೀಸ್, ಟ್ಯಾಲೆಂಟ್ಸ್ ಇರುತ್ತೆ. ಆ ಪ್ರತಿಭೆಗಳನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ನಾವೇನು ಸಮಾಜದಲ್ಲಿ ಯಾರೇನು ತಿಳ್ಕೊಳ್ತಾರೆ ಅನ್ನೋದೊಂದು ಬದಿಗೆ ಇಟ್ಟರೆ, ಐ ಥಿಂಕ್ ನಾವು ನಮ್ಮ ಪಾಲಕರಾಗಿ, ಪೋಷಕರಾಗಿ ನಮ್ಮ ಮಕ್ಕಳನ್ನು ನಿಜವಾಗಿ ಅವರೇನೋ, ಉದಾಹರಣೆಗೆ ನೀವೀಗ ಹೇಳಿದ್ರಲ್ಲ, ಸಿವಿಲ್ ಇಂಜಿನಿಯರ್ ಆಸೆ ಇದ್ದವರು ನಾವು ಅದನ್ನು ಕಂಪ್ಯೂಟರ್ ಸೈನ್ಸ್ ಅಂತ ನಾವು ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಅವರು ತಮ್ಮ ಜೀವನ ಪರ್ಯಂತ 10% ಏನು ಯೋಗದಾನ ಕೊಡಬಹುದು. ಅದೇ ಒಂದು ವೇಳೆ ನಾವು ಅದನ್ನು ಅವ್ರನ್ನ ಸಿವಿಲ್ ಇಂಜಿನಿಯರ್ ಅಂತಲೇ ಕಂಟಿನ್ಯೂ ಮಾಡಿಸಿದ್ರೆ ಆದರೆ ಪಾಲಕರಾಗಿ, ಪೋಷಕರಾಗಿ, ಡೆಫಿನೆಟ್ಲಿ ಐ ಥಿಂಕ್ ಹಿ ವಿಲ್ ಬಿ ಏಬಲ್ ಟು ಗಿವ್ ಆರ್ ಶಿ ವಿಲ್ ಬಿ ಏಬಲ್ ಟು ಗಿವ್ 200%. ಅದು ನನ್ನ ವೈಯಕ್ತಿಕ ವಿಚಾರ. ಸ್ವಲ್ಪ ನಾವು ಪಾಲಕರಾಗಿ ಸ್ವಲ್ಪ ನಾವು ಥಿಂಕ್ ಮಾಡಿದ್ರೆ ಸರಿ ಹೋಗುತ್ತೆ. ನಿಜ ಶ್ರೇಯಾನ್ಸ್ ಅವ್ರು, ಅಂದರೆ ಒಂದು ಬೌಂಡರೀಸ್ ಹಾಕೊಂಡಿರ್ತಾರೆ, ಅದ್ರ ಜೊತೆಗೆ ಒಂದು ಸ್ಟೆಪ್ ಅಂತ ತೆಗೆದುಕೊಳ್ಬೇಕು ಅಂತಂದಾಗ ಎಲ್ಲರಿಗೂ ಒಂದು ಕೌನ್ಸಿಲಿಂಗ್ ಅನ್ನೋದು ಬೇಕು. ಯಾಕಂತಂದ್ರೆ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಎರಡೇ ಅಂಶಗಳಾಗೋದು, ಒಂದು ಪಾಸ್ ಆಗ್ತಾರೆ ಇಲ್ಲ ಫೇಲ್ ಆಗ್ತಾರೆ. ಎಷ್ಟೋ ಜನ ಫೇಲ್ ಆದಮೇಲೆ ಬೇರೆ ಇನ್ಯಾವುದೋ ಒಂದು ಉದ್ಯೋಗ ಇಟ್ಕೊಂಡು ಅಥವಾ ಸಾಕಪ್ಪ ಒಂದು ಜೀವನಕ್ಕೆ ಒಂದು ತಿಂಗಳ ಸಂಬಳ, ಬಟ್ ಅಲ್ಲೇ ನಾನು ಸೋತಿದ್ದೀನಿ, ಅಲ್ಲೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗೋರು ತುಂಬ ಕಡಿಮೆ ಅಂತ ಹೇಳ್ಬೋದು. ಏನು ಹೇಳ್ತೀರಿ ಇದಕ್ಕೆ? ಮೇಡಮ್ ನಿಜ ಮೇಡಮ್. ಇವಾಗ ನಾನೇ ನಮ್ಮ ವೈಯಕ್ತಿಕವಾಗಿ ನನ್ನ ಮನೆದೇ ತಗೊಂಡ್ರೆ ನಮ್ಮ ತಂದೆದು ಮನೆ ಮಠ ಎಲ್ಲದನ್ನು ಸೇಲ್ ಮಾಡಿ ವಿ ಲಾಸ್ಟ್ ಎವ್ರಿಥಿಂಗ್. ಬಟ್ ಸಿನ್ಸ್ ಹಿ ವಾಸ್ ಎನ್ ಇಂಡಸ್ಟ್ರಿಯಲಿಸ್ಟ್, ನನ್ನ ತಂದೆ ಹಿ ಬೌನ್ಸ್ಡ್ ಬ್ಯಾಕ್. ಅದೇ ಥರ ಕೆಲವ್ರಿಗೆ ಮಕ್ಳಿಗೂ ಹಾಗೆ ಆಗುತ್ತೆ. ಫೇಲ್ ಆದ ತಕ್ಷಣ ಜೀವನ ಏನು ಮುಗಿಯಲ್ಲ. ಆ್ಯಕ್ಚುಲಿ ಅಲ್ಲಿಂದನೇ ಹೊಸ ಅಧ್ಯಾಯ ಶುರು ಆಗುತ್ತೆ. ಮಕ್ಕಳು ಒಂದು ತಲೆನಲ್ಲಿ ಇಟ್ಕೋಬೇಕು, ಎಲ್ಲಿ ನಾನು ಸೋತಿದ್ದೀನಿ ಅಲ್ಲಿಂದನೇ ಗೆಲ್ಲಬೇಕು. ಸೊ ಇವಾಗ ನಾನು 10th ಫೇಲ್ ಆಗಿದ್ದೀನಿ, 10th ಏನು ಅದು ಒಂದು ಘಟ್ಟ ಅಷ್ಟೇ. 10th ಫೇಲ್ ಆದ ನನ್ನ ಮನೆಯಲ್ಲಿ ಏನೇನಾರು ನೀನು ಹೈ ಸೆಕೆಂಡ್ ಕ್ಲಾಸ್ ಬಂದೆ ಕಣ, ಹೈ ಫಸ್ಟ್ ಕ್ಲಾಸ್, ನಾವೇನು ಎಲ್ಲ ಮಕ್ಕಳು 98 99 ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಎಲ್ಲರದ್ದು ಒಂದು IQ ಲೆವೆಲ್ ಇರುತ್ತೆ. ವಾಟ್ ಎವರ್ ಇವಾಗ ಫೇಲ್ ಆಗಿದ್ದು ಅದು ಆ ಮಟ್ಟಿಗೆ ತಾತ್ಕಾಲಿಕ ಅಷ್ಟೇ. ಅದನ್ನು ಪಾಸ್ ಮಾಡ್ಕೋಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಏನು 10th ಆದಮೇಲೆ PUC ಇದೆ, ಅದು ಒಂದು ಘಟ್ಟ, ಮತ್ತು ಒಂದು ಡಿಗ್ರಿ, ಅದು ಒಂದು ಘಟ್ಟ. ಸೊ ಒಂದು 10th ಆದಮೇಲೆ ಒಂದು ನಿಮಗೆ ಫೇಲ್ ಆದ್ನ ಲೆಟ್ ದೆಮ್ ಜಾಯಿನ್ ಸಮ್ ಅದರ್ ಸ್ಕಿಲ್ ಡೆವಲಪ್ಮೆಂಟ್, ಯಾವುದೋ ಒಂದು ಕಾರ್ಯಕ್ರಮ ಸಿಗ್ತದೆ, ಅಥವಾ ಅವ್ರಿಗೊಂದು ಇಂಟ್ರೆಸ್ಟ್ ಇರುತ್ತೆ. ಬಟ್ ಒಂದು ಅಂದರೆ ಕಂಟಿನ್ಯೂಟಿ ಎಲ್ಲೂ ತಪ್ಪಬಾರ್ದು. ಮಕ್ಕಳಲ್ಲಿ ಅದೊಂದು ಇದಿರಬೇಕು. ಯಾಕೆಂದರೆ ಏನಾಗ್ತದೆ ಅಂದರೆ ದೇ ಗೆಟ್ ಡಿವಿಯೇಟೆಡ್ ಫ್ರಮ್ ಎಜುಕೇಷನ್, ಅದಾಗಬಾರ್ದು. ಅದಾಗ್ದಲ್ಲೇ ದೇ ಶುಡ್ ಕಂಟಿನ್ಯೂ ವಿತ್ ದಿಸ್. ಖಂಡಿತ ಯಾವ ಮಕ್ಳಿಗೂ ಯಾವುದೂ ಕಮ್ಮಿ ಇಲ್ಲ. ಇವತ್ತು ಯಾವ ಥರ ಎಕ್ಸ್ಪೋಜರ್ ಇದೆ ಅಂದರೆ ಮಕ್ಕಳು, ಅವರ್ ನೆಕ್ಸ್ಟ್ ಜನರೇಷನ್ ವಾಟ್ ಎವರ್ ವಿ ಹ್ಯಾವ್ ಬೀನ್ ಸೀಯಿಂಗ್ ಅಲ್ಲ, ದೇ ಆರ್ ಮೋರ್ ಬ್ರಿಲಿಯಂಟ್ ದೆನ್ ವಾಟ್ ವಿ ವರ್. ನಮ್ಗೆ ಅದೇ ಥರ ನಮ್ಮ ಗುರುಗಳು ಹೇಳ್ತಾ ಇದ್ರು, ಇಲ್ಲಪ್ಪ ನಮ್ಗಿಂತ ಯು ಜನರೇಷನ್ ಈಸ್ ಬೆಟರ್ ದೆನ್ ಅಸ್. ಸೊ ಹಿ ಥಾಟ್ ಅಸ್ ದಟ್ ದ ಜನರೇಷನ್ ದಟ್ಸ್ ಗೋಯಿಂಗ್ ಟು ಕಮ್ ಅಪ್ ಈಸ್ ಮೋರ್ ಇಂಟ್ರೆಸ್ಟಿಂಗ್. ಏನಾಗ್ತದೆ, ಎಲ್ಲರೂ 100% ತೆಗೆಯೋದಲ್ಲ. ಫೇಲ್ ಆದ ಮಕ್ಕಳಲ್ಲೂ ಏನಾದರೂ ಒಂದು ಪ್ಲಸ್ ಪಾಯಿಂಟ್ ಇರ್ತದೆ. ಮೇ ಬಿ ಅವನು ಆರ್ಟಿಸ್ಟ್ ಆಗಬೇಕು ಅಂತ ಇರ್ತದೆ, ಅವನು ಯಾವುದೋ ಒಂದು ಗಣಿತ ಅವನಿಗೆ ಬೇಕಿಲ್ಲ, ಸೈನ್ಸ್ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಫೇಲ್ ಆಗಿರ್ತಾನೆ. ಬಟ್ ಅದೇ ಒಂದು ಬೆಂಚ್ ಮಾರ್ಕ್ ಆಗಬಾರ್ದು. ದೇ ಶುಡ್ ಕಂಟಿನ್ಯೂ. ಆ್ಯಂಡ್ 10th ಆದಮೇಲೆ ಲೈಕ್ ಐ ಟೋಲ್ಡ್, ಇವತ್ತು ಏನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದೆ, ದೆನ್ ದೇ ಕ್ಯಾನ್ ಸ್ಪ್ರೆಡ್ ದೇರ್ ವಿಂಗ್ಸ್ ಆ್ಯಂಡ್ ಗೋ ಇನ್ ಟು ವಾಟ್ ಎವರ್ ವೇ ದೇ ವಾಂಟ್ ಟು ಟೇಕ್ ಇಟ್ ಅಪ್. ಜಸ್ಟ್ ಟು ಆ್ಯಡ್ ಮೇಡಮ್, 1999ರಲ್ಲಿ ನಾನು PUC ಸೈನ್ಸ್ ಓದ್ತಾ ಇದ್ದೆ. ಸೊ ನಾನು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಫೇಲ್ ಆದೆ. ಫೇಲ್ ಆದ ತಕ್ಷಣ ನಮ್ಮ ತಂದೆಯವರು, ಓಕೆ ಒಂದೊಂದು ಸಲ ಸೋಲ್ ಅನ್ನೋದು ಇರುತ್ತೆ ಜೀವನದಲ್ಲಿ, ಫೇಲ್ಯೂರ್ ಇಸ್ ನಾಟ್ ಬಿಗಿನಿಂಗ್, ಇಟ್ಸ್ ಜಸ್ಟ್ ಅನದರ್ ಲರ್ನಿಂಗ್ ಅಂತ ಹೇಳಿ ನನಗೆ ಪ್ರೋತ್ಸಾಹ ನೀಡಿದರು. ದೆನ್ ಐ ಚೋಸನ್ ಅ ಫೀಲ್ಡ್ ಆಫ್ ಸೋಷಿಯಲ್ ವರ್ಕ್ ಎಜುಕೇಷನ್. ಸೊ ದೆನ್ 3 ವರ್ಷ ಆದ ತಕ್ಷಣ 2003ರಲ್ಲಿ ಯೂನಿವರ್ಸಿಟಿಗೆ 2nd ರ್ಯಾಂಕ್ ಬಂದೆ ನಾನು. ಸೊ ಇಟ್ ಈಸ್ ನಾಟ್ ಫೇಲ್ಯೂರ್. ಒಂದ್ಸಲ ಫೇಲ್ ಆದರೆ ಅದು ಜೀವನ ಅಂತ್ಯ ಅಲ್ಲ. ಅದು ಅದರಿಂದ ಏನು ಪಾಠ ಇದೆ ನಾವು ಕಲಿತು ಮುಂದೆ ಹೇಗೆ ಅದನ್ನು ಸರಿಪಡಿಸ್ಕೊಂಡು ಜೀವನದಲ್ಲಿ ಯಶಸ್ಸು ಕಾಣಬೇಕು ಅನ್ನೋದನ್ನ ಇದೀಗ ಸ್ಟೂಡೆಂಟ್ಸ್ ಅವ್ರ ತಂದೆ ಎಕ್ಸಾಂಪಲ್ ಹೇಳಿದ್ರು. ಆ ತರನಾಗಿ ಎಕ್ಸಾಂಪಲ್ಸ್ಗಳನ್ನ ನಾವು ಮಕ್ಕಳಿಗೆ ಕೊಟ್ಟರೆ, ಮೊದಲು ಫೇಲ್ ಆಗಬಾರ್ದು, ಫೇಲ್ ಆದರೆ ಬಟ್ ದಟ್ ಇಸ್ ನಾಟ್ ದ ಎಂಡ್ ಆಫ್ ದಿಸ್. ಹೌದು, ನಿಜ ಒಳ್ಳೆ ಮೆಸೇಜ್ ಕೊಟ್ರಿ. ಅಂದ್ರೆ ಜೊತೆಗೆ ಈಗ
ಈಗ ಉದ್ಯಮ ಅಥವಾ ಉದ್ಯಮಶೀಲತೆ ಅಂತ ಬಂದಾಗ ಉದ್ದಿಮೆಯಲ್ಲಿ ಬಹಳಷ್ಟು ಕಾಂಪಿಟೇಷನ್, ಅದರಲ್ಲೂ ಭಾರತದಲ್ಲಿ ಈಗ ಅಟ್ ಪ್ರೆಸೆಂಟ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಒಂದು ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಒಂದು ಕಾಂಪಿಟೇಷನ್ ಲೆವೆಲ್ ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಆಬ್ವಿಯಸ್ಲಿ ಎಲ್ಲರೂ ಹೇಳ್ತಾರೆ ಇಷ್ಟು ಕಾಂಪಿಟೇಷನಲ್ಲಿ ನಾನು ಎಲ್ಲಿ ಸಕ್ಸಸ್ ಆಗ್ತೀನಿ, ನಾನು ಎಲ್ಲಿ ಸಕ್ಸೀಡ್ ಆಗ್ತೀನಿ, ಇದು ಏನೋ ಒಂದು ಮಾಡೋಣ ಅಂದರೆ ಇದರಲ್ಲಿ ಇಷ್ಟು ಕಾಂಪಿಟೇಷನ್ ಇದೆ, ಇದರಲ್ಲಿ ಇಷ್ಟು ಜನ ಇದ್ದಾರೆ, MNC ಕಂಪನಿಗಳು ಬೇರೆ, ಅದರಲ್ಲಿ ಅದ್ರ ಮಧ್ಯೆ ನಾನು ಹೋಗಿ ಪೈಪೋಟಿ ಕೊಡೋದಕ್ಕೆ ಸಾಧ್ಯನಾ ಅನ್ನೋದು, ಆ ಕಾಂಪಿಟೇಷನ್ಗೆ ಏನು ಹೇಳ್ತೀರಿ? ಸ್ಪರ್ಧೆ ಅನ್ನೋದು ಈ ಕಾಡಿನಲ್ಲಿ ಹುಲಿ ಇದ್ದ ಹಾಗೆ. ಸೊ ನಾನು ಒಂದು ನನ್ನ ಫೇವ್ರೆಟ್ ಸ್ಟೋರಿನ ನಮ್ಮ ಎಲ್ಲ ಯುವಕ ಮಿತ್ರರಿಗೆ ಹೇಳ್ತಾ ಇರ್ತೀನಿ, ಅದನ್ನೇ ಇಲ್ಲಿಯೂ ಹೇಳ್ತೀನಿ. ಒಂದಿನ ಕಾಡಿನಲ್ಲಿ ಇಬ್ಬರು ಫ್ರೆಂಡ್ಸ್ ಹೋಗ್ತಾ ಇರ್ತಾರೆ, ಒಬ್ಬನು ರಾಮ ಮತ್ತೊಬ್ಬನು ಶ್ಯಾಮ. ಸೊ ರಾಮ ಶ್ಯಾಮ ಹೋಗುವಾಗ ಆ ಹಿಂದೆ ರಾಮ ತಿರುಗಿ ನೋಡಿದ ತಕ್ಷಣ ಅವನಿಗೆ ಕಂಡು ಬಂದದ್ದು ಹುಲಿ. ಆ ಹುಲಿಯನ್ನು ನೋಡಿದ ತಕ್ಷಣ ರಾಮ ಇದ್ದವನು ಹೇಳ್ತಾನೆ ಶ್ಯಾಮನಿಗೆ, ಶ್ಯಾಮ ಹುಲಿ ಬರ್ತಾ ಇದೆ ಅಂತ ಹೇಳಿ. ಸೊ ಇಮಿಡಿಯೇಟ್ಲಿ ಅದು ನೋಡಿದ ತಕ್ಷಣ ರಾಮ ಇದ್ದವನು ಏನು ಮಾಡ್ತಾನೆ, ತನ್ನ ಬ್ಯಾಕ್ ಪ್ಯಾಕ್ ತೆಗೆದು ಸ್ಪೋರ್ಟ್ಸ್ ಶೂಸ್ ಹಾಕೊಳ್ತಾನೆ. ಸ್ಪೋರ್ಟ್ಸ್ ಶೂಸ್ ಹಾಕೊಳ್ಳೋದು ನೋಡಿದ ತಕ್ಷಣ ಶ್ಯಾಮ ನಗೋಕ್ ಶುರು ಮಾಡ್ತಾನೆ, ಈ ಸ್ಪೋರ್ಟ್ಸ್ ಶೂಸ್ ಹಾಕೊಂಡ್ರೆ ನೀನು ಹುಲಿಗಿಂತ ಫಾಸ್ಟ್ ಓಡೋಕೆ ಸಾಧ್ಯ ಇಲ್ಲ ಅಂತ. ರಾಮ ಇದ್ದವನು ಹೇಳ್ತಾನೆ, ಹುಲಿಗಿಂತ ಫಾಸ್ಟ್ ಓಡೋದು ಬೇಡ, ನಿನಗಿಂತ ಫಾಸ್ಟ್ ಓಡಿದ್ರೆ ಸಾಕು ಅಂತ. ಸೊ ಈ ಸ್ಪರ್ಧೆ ಅನ್ನೋದು ಈ ಹುಲಿ ರೂಪದಲ್ಲಿ ಪ್ರತಿಯೊಬ್ಬರಿಗೆ ಹಿಂದಿರೋದೆ. ಆದ್ರೆ ನಮ್ಮ ಹತ್ರ ಯಾವ ಶೂಸ್ ಇದೆ ಅನ್ನೋದು ನಮಗೆ ಇಂಪಾರ್ಟೆಂಟ್, ವಿಚ್ ಕ್ಯಾನ್ ಮೇಕ್ ಅಸ್ ಬೆಟರ್ ದನ್ ಸಂಬಡಿ ಹೂ ಇಸ್ ನೆಕ್ಸ್ಟ್ ಟು ಅಸ್. ಸೊ ಈ ಹಿನ್ನೆಲೆಯಲ್ಲಿ ನಾವು ಮುಂದೆ ಹೋಗ್ತಾನೆ ಇರಬೇಕು, ಶೂಸ್ಗಳನ್ನ ಹಾಕೊಳ್ಳೇಬೇಕು ಅನ್ನೋ ಭಾವನೆ ನಂದು. ಸರ್, ಈಗ ಮೂಲಭೂತ ಸೌಕರ್ಯಗಳು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ನಮ್ಮ MSME ಆಗಿರ್ಬೋದು, ಪ್ರತಿಯೊಂದು ಎಲ್ಲ ನಾವು ಎಲ್ಲೆಲ್ಲ MSMEಗಳು ನೋಡ್ತೀವೋ ಅವರೆಲ್ಲರಿಗೂ ಕೂಡ ಅದೇ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮೂಲಭೂತ ಸೌಕರ್ಯ, ಅದು ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ಇದನ್ನು ಯಾವ ರೀತಿಯಾಗಿ ಚಾಲೆಂಜ್ ತೆಗೆದುಕೊಳ್ಬೋದು ಅಥವಾ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಅದನ್ನು ಹೇಗೆ ಎದುರಿಸಬಹುದು ಅಂತ? ಮೇಡಮ್, ಇವತ್ತು ನಿಜ ಹೇಳಬೇಕು ಅಂದರೆ ನಮ್ಮ ರಾಜ್ಯದಲ್ಲಿ 95% ಏನು ಉದ್ಯಮ ಇದೆ, ಸಣ್ಣ ಕೈಗಾರಿಕೋದ್ಯಮ ಇದೆ, ಅದೆಲ್ಲ ರೆವಿನ್ಯೂ ಪಾಕೆಟಲ್ಲಿ ಬಂದಿರೋದು. ಸೊ ಇಟ್ ಈಸ್ ಓನ್ಲಿ ಅಬೌಟ್ 5%, ಲೆಸ್ ದೆನ್ 5% ಆಫ್ ದ ಇಂಡಸ್ಟ್ರೀಸ್ ಹ್ಯಾವ್ ಕಮ್ ಅಪ್ ಇನ್ ಇಂಡಸ್ಟ್ರಿಯಲ್ ಏರಿಯಾಸ್, ಡೆಸಿಗ್ನೇಟೆಡ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಏನು ಹೇಳ್ತೀವಿ, ಅಲ್ಲೇ ಬಂದಿದ್ದು. ಬೆಂಗಳೂರಲ್ಲಿ ಹೆಂಗೆ ರೆವಿನ್ಯೂ ಪಾಕೆಟಲ್ಲಿ ಮನೆಗಳು ಬಂದಿದೆ, ಅದೇ ಥರ ರೆವಿನ್ಯೂ ಪಾಕೆಟಲ್ಲಿ ಇಂಡಸ್ಟ್ರಿ ಬಂದಿದೆ. ಸೊ ಅವರ್ ಫಸ್ಟ್ ಚಾಲೆಂಜಸ್ ಸ್ಟಾರ್ಟ್ಸ್ ಫ್ರಮ್ ಗೆಟಿಂಗ್ ಎ ಲ್ಯಾಂಡ್. ಅಲ್ಲಿಗೆ ಹೋದ್ಮೇಲೆ ಒಂದು ರೆವಿನ್ಯೂ ಪಾಕೆಟ್ಗೆ ಹೋದ ತಕ್ಷಣ ನಿಮಗೆ ವಾಟರ್ ಸಿಗಲ್ಲ, ಪವರ್ ಸಿಗಲ್ಲ, ನಿಮಗೆ ರೋಡ್ ಬರಲ್ಲ, ಆ್ಯಂಡ್ ಸರ್ಕಾರದಿಂದ ಯಾವುದಕ್ಕೂ ಪರ್ಮಿಷನ್ ಈಸಿಯಾಗಿ ಸಿಗಲ್ಲ. ಸೊ ಹೆಚ್ಚಾಗಿ ಲೋನ್ ಸಿಗಲ್ಲ, ಯಾಕೆಂದರೆ ನಿಮಗೆ ಜಾಗಕ್ಕೆ ಎ ಖಾತಾ ಇರಲ್ಲ, ಬಿ ಖಾತಾ ಇರುತ್ತೆ, ಯು ಕಾಂಟ್ ಹೈಪಾಥಿಕೇಟ್ ಯುವರ್ ಲ್ಯಾಂಡ್ ಫಾರ್ ಎನಿಥಿಂಗ್. ಆ್ಯಂಡ್ ಸೊ ಫಸ್ಟ್ ಆಫ್ ಆಲ್ ನಾವು ಯಾವಾಗಲೂ ನಮ್ಮ ಸಂಘದ ವತಿಯಿಂದ ಯಾವಾಗಲೂ ಕೇಳೋದು ಅಂದರೆ ಸರ್ಕಾರದಿಂದ ಡೆಸಿಗ್ನೇಟೆಡ್ ಇಂಡಸ್ಟ್ರಿಯಲ್ ಏರಿಯಾ ಜಾಸ್ತಿ ಮಾಡಿ, ಹಾಗೇನೆ ಏನು ರೆವಿನ್ಯೂ ಪಾಕೆಟಲ್ಲಿ ಬಂದಿದೆ ಅದನ್ನು ರೆಗ್ಯುಲರೈಸ್ ಮಾಡಿ. ರೆಗ್ಯುಲರೈಸ್ ಮಾಡಿದಾಗ ಅದಕ್ಕೊಂದು ಖಾತಾ ಕೊಟ್ಟಾಗ, ಇವಾಗ 20-25 ವರ್ಷದಿಂದ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ, ಸೇಲ್ಸ್ ಟ್ಯಾಕ್ಸ್ ಕೊಡ್ತೀವಿ, ರೋಡ್ ಟ್ಯಾಕ್ಸ್ ಕೊಡ್ತೀವಿ, ಮತ್ತು ನಮ್ಮ ಪ್ರಾಪರ್ಟಿ ಟ್ಯಾಕ್ಸು ಕಟ್ತಾ ಇದ್ದೀವಿ. ಸೊ ನೀವು ನಮ್ಗೆ ಯಾಕೆ ತಾರತಮ್ಯ ಮಾಡ್ತೀರಾ? ನಮಗೆ ಡೆಸಿಗ್ನೇಟೆಡ್ ಇಂಡಸ್ಟ್ರಿಯಲ್ ಅಂತ ನಮಗೆ ಒಂದು ಇದು ಮಾಡಿಕೊಟ್ಬಿಟ್ರೆ ವಿ ಕ್ಯಾನ್ ಆಲ್ವೇಸ್ ಹೈಪಾಥಿಕೇಟ್ ಅವರ್ ಪೇಪರ್ಸ್ ಆ್ಯಂಡ್ ಟೇಕ್ ಮೋರ್ ಫಂಡ್ಸ್. ಇವಾಗ ಇಲ್ಲೇನಾಗ್ತದೆ, ರೆವಿನ್ಯೂ ಪಾಕೆಟಲ್ಲಿ ಬಂದಿರೋದ್ರಿಂದ ನಮ್ಮ ಏರಿಯಾಗಳಲ್ಲಿ ರಸ್ತೆಗಳಿರಲ್ಲ. ನಮ್ಮ ಕಸ್ಟಮರ್ಸ್ ಯಾರಾದರೂ ವಿದೇಶದಿಂದ ಬರಲಿ ಅಥವಾ ಒಳ್ಳೆ ಕಂಪ್ನಿಗಳಿಂದ ಬಂದರೆ ಅವ್ರು ನಮ್ಮ ರಸ್ತೆಗಳು ನೋಡಿದ ತಕ್ಷಣ ಇಕ್ಕಟ್ಟಾದ ರೋಡ್ಗಳಿಂದ ನೋಡಿ, ಫೆಸಿಲಿಟಿಗಳು ನೋಡಿಬಿಟ್ಟು ಇವ್ರಿಗೆಲ್ಲ ಕೆಲಸ ಕೊಡಬೇಕಂತ. ದಟ್ ಇಸ್ ದ ಫಸ್ಟ್ ಚಾಲೆಂಜ್ ದಟ್ ವಿ ಕಮ್ ಅಕ್ರಾಸ್. ನಿಜ. ಎಸ್ ಸರ್, ನಾನು ಮಾತಾಡ್ತೀನಿ, ಮತ್ತೊಂದು ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ರಾಷ್ಟ್ರ ನಿರ್ಮಾಣದ ಜೊತೆಗೆ ನಮ್ಮ ಒಂದು ಅಭಿವೃದ್ಧಿ ಕೂಡ ಬಹಳ ಇಂಪಾರ್ಟೆಂಟು. ಸೊ ಯುವಕರು ಇಲ್ಲಿ ಉದ್ಯಮದಾರರಾಗೋದ್ರ ಕುರಿತಾದಂತಹ ವಿಚಾರ ಸೊ ಎಷ್ಟು ಇಂಪಾರ್ಟೆಂಟ್, ಜೊತೆಗೆ ಅವಕಾಶಗಳು ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಕಂಡುಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಉದ್ಯಮಶೀಲತೆ, ಉದ್ಯಮರಾಗೋದಕ್ಕೆ ಅಥವಾ ಸ್ವಂತ ಉದ್ಯೋಗವನ್ನ ಪಡೆದುಕೊಳ್ಳೋದಕ್ಕೆ ನಮ್ಮ ಯುವಕರ ಪಾತ್ರ ಅಥವಾ ಎಷ್ಟರ ಮಟ್ಟಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ, ಇರುವಂತಹ ಅಪಾರ್ಚುನಿಟೀಸ್ ಏನು, ಇದು ರಾಷ್ಟ್ರ ನಿರ್ಮಾಣದಲ್ಲಿ ಅಥವಾ ಒಂದು ರಾಷ್ಟ್ರ ಅಭಿವೃದ್ಧಿ ಆಗೋದಕ್ಕೆ ಎಷ್ಟು ಪಾತ್ರವನ್ನು ವಹಿಸುತ್ತೆ ಅನ್ನುವಂತಹ ಒಂದು ಮೇಜರ್ ಇಂಪಾರ್ಟೆಂಟ್ ವಿಚಾರವನ್ನು ಇವತ್ತು ಮಾತಾಡ್ತಾ ಇದ್ದೀವಿ. ಜಗದೀಶ್ ಅವರೇ, ಅಂದರೆ ಈ ಉದ್ಯಮಗಳಿಗೆ ಪ್ರತಿಭಾವಂತ ಯುವಕರನ್ನು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ಆಗಿಬಿಟ್ಟಿದೆ. ಯಾಕಂತಂದರೆ ಪ್ರತಿಭಾವಂತರನ್ನು ಉಳಿಸ್ಕೊಳ್ಳೋದು ಅನ್ನೋದ್ರ ಜೊತೆಗೆ ಅಂದರೆ ಅವರಿಗೆ ಆಸೆ ಕನಸುಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಪೂರಕವಾದ ವಾತಾವರಣ. ಸರ್ ಹೇಳಿದ್ರು ಇರುವಂತಹ ಒಂದು ನಾವು ಬೇಸಿಕ್ ಇದನ್ನ ಹೇಳ್ತಾ ತಗೊಂಡಾಗ ಏನೇನೆಲ್ಲ ಚಾಲೆಂಜಸ್ ಇರುತ್ತೆ ಅಂತ. ಅದ್ರ ಜೊತೆಗೆ ಇದ್ರ ಬಗ್ಗೆ ಪ್ರತಿಭಾವಂತ ಯುವಕರ ಬಗ್ಗೆ ಏನು ಹೇಳ್ತೀರಿ? ಈಗ ಪ್ರತಿಭಾವಂತ ಅಭ್ಯರ್ಥಿಗಳು ಯಾವಾಗ ಉದ್ಯೋಗಿಗಳಾಗಿ ಕಂಪನಿಗಳಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ,
ಅವರ ಒಂದು ವೃತ್ತಿಗೆ ಸಂಬಂಧಿಸಿದಂತೆ ಕೆಲವು ಯೋಚನೆಗಳಿರುತ್ತೆ, ಕೆಲವು ನಿರೀಕ್ಷೆಗಳಿರುತ್ತೆ. ಕರೆಕ್ಟ್. ಅದೇ ಥರನಾಗಿ ಅವರ ಪ್ರವೃತ್ತಿಗಳು ಇರುತ್ತೆ. ವೃತ್ತಿ ಜೊತೆಲಿ ಅವರ ಪ್ರವೃತ್ತಿಗಳು ಇರುತ್ತೆ. ಒಂದು ಒಳ್ಳೆಯ ಸಂಸ್ಥೆ ಒಬ್ಬ ಉದ್ಯೋಗಿಯ ವೃತ್ತಿಯ ಜೊತೆಯಲ್ಲಿ ಅವರ ಪ್ರವೃತ್ತಿಗಳನ್ನು ಅರ್ಥ ಮಾಡಿಕೊಂಡು, ಉದಾಹರಣೆಗೆ ಒಬ್ಬ ಯಾವ ಉದ್ಯೋಗಿ ಅವರು 8 ಗಂಟೆಯ ಸಮಯದಲ್ಲಿ ಏನು ಕೆಲಸ ಮಾಡ್ತಾರೆ, ಕೆಲಸನ ಹೊರತುಪಡಿಸಿ ಅವ್ರು ಯಾವುದೋ ಒಂದು ಶಾಲಾ ಮಕ್ಕಳಿಗೆ, ಕಾಲೇಜಿನ ಮಕ್ಕಳಿಗೆ ಒಂದು ಯಾವುದೋ ಒಂದು ವಿಶೇಷ ಒಂದು ತಂತ್ರಜ್ಞಾನದ ಬಗ್ಗೆ ಒಂದು ಟೀಚಿಂಗ್ ಆಗಲಿ, ಒಂದು ಮಾಹಿತಿ ಕೊಡುವ ಒಂದು ಆಸಕ್ತಿ ಹೊಂದಿದ್ರೆ ಅದನ್ನ ನಮ್ಮ ಸಂಸ್ಥೆಯ ಮೂಲಕನೇ ನಾವು ಕೊಟ್ರೆ ಅದು ಸಾಮಾಜಿಕ ಜವಾಬ್ದಾರಿನೂ ಆಗತ್ತೆ, ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿ. ಹಾಗೆ ಈ ನಮ್ಮ ಏನು ತಂತ್ರಜ್ಞಾನದ ಮಾಹಿತಿ ಅಥವಾ ಎಕ್ಸ್ಪರ್ಟೀಸ್ ಏನು ನಮ್ಮ ಉದ್ಯೋಗಿ ಹತ್ರ ಇರುತ್ತೆ, ಆ ವಿಚಾರಗಳನ್ನ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಮಾಡ್ಕೊಳ್ಬಹುದು. ಇದು ಒಂದು ದಿಸೆಯಲ್ಲಿ ನೋಡೋದಾದ್ರೆ. ಅದೇ ಸಂಸ್ಥೆ ಒಳಗೇನೆ, ಸಂಸ್ಥೆಯಲ್ಲೇ ನಾವು ವಿದ್ಯಾರ್ಥಿಗಳನ್ನ ಅಥವಾ ಉದ್ಯೋಗಿಗಳನ್ನ ನಾವು ಕೆಲಸ ಮಾಡ್ತಾ ಇರ್ತಾರೆ, ಆ ಸಮಯದಲ್ಲಿ ಅವರ ಇನ್ನೋವೇಷನ್ ವಿಚಾರದಲ್ಲಿ ಹೊಸ ಐಡಿಯಾಗಳನ್ನು ಕೊಡೋದಾಗಿರ್ಬೋದು, ಸಾಕಷ್ಟು ವಿಷಯಗಳು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು ಅಥವಾ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಹೆಚ್ಚಿನ ವಿಷಯಗಳನ್ನು ಮ್ಯಾಕ್ರೋ ಲೆವೆಲ್ ಗೊತ್ತಿರುತ್ತೆ. ಮೈಕ್ರೋ ಲೆವೆಲ್ ಎಷ್ಟೋ ಸಣ್ಣ ಪುಟ್ಟ ವಿಚಾರದಲ್ಲಿ ಏನೆಲ್ಲ ಇಂಪ್ರೂವ್ ಮಾಡ್ಬೇಕು ಅನ್ನೋದು ನಮ್ಮ ಫ್ರಂಟಲ್ಲಿರುವಂತಹ ಎಲ್ಲ ಉದ್ಯೋಗಿಗಳಿಗೆ ಗೊತ್ತಿರುತ್ತೆ. ಆ ಒಂದು ಐಡಿಯಾ ಜನರೇಷನ್ ಆಗಿರ್ಬೋದು, ಸಜೆಷನ್ ಮೂಲಕ ನಾವು ಹೊಸತನವನ್ನು ಅವ್ರ ಕಡೆಯಿಂದ ಪಾಲ್ಗೊಳ್ಳುವಿಕೆ ಮೂಲಕ ತಗೊಂಡೇ ಆಗಿದ್ರೆ ಸಂಸ್ಥೆಯೂ ಸದೃಢ ಆಗತ್ತೆ, ಆರ್ಥಿಕತೆಯೂ ಒಳ್ಳೆಯದಾಗತ್ತೆ. ಅದೇ ರೀತಿಯಲ್ಲಿ ಅವರ ಪಾಲ್ಗೊಳ್ಳುವಿಕೆ ಮೂಲಕ ಅವರನ್ನ ನಾವು ಹಿಡಿದಿಟ್ಟುಕೊಳ್ಳಲಿ, ಅವರನ್ನ ಬೆಳೆಸುವಲ್ಲಿ ಒಂದು ಒಳ್ಳೆಯ ದಾರಿ ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್. ಶ್ರೇಯಾಂತ್ ಸರ್, ಈಗ ಈ ಉದ್ಯಮಶೀಲತೆ ಬಗ್ಗೆ ಅರಿವಿನ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳ್ತಾರೆ ಯುವಕರಲ್ಲಿ. ಅಂದರೆ ಅವರಿಗೆ ಪರಿಪೂರ್ಣ ಜ್ಞಾನ ಇಲ್ಲದೇನೆ ಅದ್ರ ಬಗ್ಗೆ ಅವರು ಫಸ್ಟೇ ಡಿಸಿಷನ್ ತೆಗೆದುಕೊಳ್ಳುವಂತಹ ಒಂದು ಹಂತಕ್ಕೆ ಹೋಗ್ತಾರೆ. ಎಷ್ಟರ ಮಟ್ಟಿಗೆ ಅರಿವಿನ ಕೊರತೆ ಇದೆ ಅಂತ? ಮೇಡಮ್, ನಿಜ. ನಾವು ಯಾವಾಗ ಮಕ್ಕಳನ್ನ ಭೇಟಿ ಮಾಡ್ತೀವಿ ಅವ್ರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಒಂದು ಕೊರತೆ. ನಮ್ಮಲ್ಲಿ ನಮ್ಮ ಕಾಸಿಯಾದಲ್ಲೇ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿದ್ದೀವಿ. ಯಾರು ಹೊಸ ಉದ್ಯಮಿಗಳಾಗ್ಲಿಕ್ಕೆ ಬರ್ತಾರೆ, ನಮ್ಮಲ್ಲಿ ಇರುವಂಥ ಉದ್ಯಮಿಗಳು ಬಂದು ಒಂದು ವಾಲಂಟಿಯರ್ ಥರ ಕೂತ್ಕೊಂಡು ಯಾವ ಥರ ಶುರು ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಈ ವರ್ಷ ನಾವು ಕಾಸಿಯಾದಲ್ಲಿ ಇನ್ನೊಂದು ಏನು ಮಾಡಿದ್ದೀವಿ, ವಿತ್ ಸಿಡ್ಬಿ ಜೊತೆ ಸೇರ್ಕೊಂಡು VTPC ಮತ್ತು ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಜೊತೆ ಸೇರ್ಕೊಂಡು ವಿ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್ ಔಟ್ರೀಚ್ ಕಾರ್ಯಕ್ರಮ. ನಾವೇ ಕಾಸಿಯಾಯಿಂದ ನಮ್ಮ ಆಫೀಸ್ ಬೇರರ್ಸ್ಗಳು ಮತ್ತು ಈ ಎಲ್ಲ ಸರ್ಕಾರಿ ಸಂಸ್ಥೆಗಳು ಮತ್ತು ಬ್ಯಾಂಕ್ಗಳಿಂದ ನಾವೇ ಜಿಲ್ಲೆವಾರು ಹೋಗಿ ಈ ವರ್ಷ ನಾವು ಆಗಲೇ ಕಾಸಿಯಿಂದ 26 ಜಿಲ್ಲೆಗಳನ್ನ ಮುಟ್ಟಿದ್ದೀವಿ. 26 ಜಿಲ್ಲೆಗಳಲ್ಲಿ ಅಲ್ಲಿ ಹೋಗಿ ಎಲ್ಲಿಂದ ಲೋನ್ ತಗೋಬೇಕು, ಯಾವ ಥರ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು, ಎಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು, VTPCಯಿಂದನೂ ನಮ್ಮ ಜೊತೆ ಸಹಾಯ ಕೊಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಹೋಗಿ ಔಟ್ರೀಚ್ ಕಾರ್ಯಕ್ರಮ ಮಾಡಿದ್ದೀವಿ. ಇಲ್ಲಿ ಹೋಗಿದ್ದ ಜಾಗದಲ್ಲೆಲ್ಲ ಎಲ್ಲೆಲ್ಲಿ KADBಯಿಂದ ಅವ್ರಿಗೆ ಲ್ಯಾಂಡ್ ಸ್ಯಾಂಕ್ಷನ್ ಆಗಿದೆ ಅಥವಾ ಹೊಸ ಉದ್ಯಮಿಗಳಾಗಬೇಕು ಅಂತ DICಯಿಂದ ರಿಜಿಸ್ಟರ್ ಆಗಿದ್ದಾರೆ ಅಂತ ಜನ ಎಲ್ಲ ಬಂದು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದಷ್ಟೇ, ಸರ್ ಇದೇ ಫಸ್ಟ್ ವರ್ಷ ಇಷ್ಟು ಡೈರೆಕ್ಟಾಗಿ ಒಂದು ಜಿಲ್ಲಾವಾರು ಬಂದು ಒಂದು ಉದ್ಯಮಿಗಳು ಬಂದ್ಬಿಟ್ಟು ತಮ್ಮ ಅನುಭವವನ್ನು ಹೇಳ್ಕೊಂಡು ಸರ್ಕಾರದಿಂದ ಇರೋ ಕಾರ್ಯಕ್ರಮಗಳು, ಬ್ಯಾಂಕಲ್ಲಿಂದ ಇರೋ ಸೌಲಭ್ಯಗಳು ನಮ್ಮ ಮನೆಗೆ ಬಂದು ಫಸ್ಟ್ ರೀಚ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಪಡ್ತಾ ಇದ್ದಾರೆ ಮೇಡಮ್. ಇದೇ ಫಸ್ಟ್ ವರ್ಷ ನಾವು ಕಾಸೆಯಿಂದ 26 ಜಿಲ್ಲೆಗಳಿಗೆ ಹೋಗಿದ್ದೀವಿ. ಇನ್ನೊಂದು 4-5 ಜಿಲ್ಲೆ ಇದೆ. ಬಿಕಾಸ್ ಆಫ್ ಕೋಡ್ ಆಫ್ ಕಂಡಕ್ಟ್ ವಿ ಹ್ಯಾವ್ ಜಸ್ಟ್ ಪೋಸ್ಟ್ಪಾಂಡ್ ಇಟ್. ಅದಾದ ತಕ್ಷಣ ಅದನ್ನು ಮಾಡ್ತೀವಿ. ಸೊ ಇಲ್ದಲ್ಲೇ ಇದ್ರೂ ಯಾವುದೇ ಉದ್ಯಮಿಗಳಾಗಬೇಕು ಅಂತ ಇದ್ದಾರೆ ಅವ್ರು ನಮ್ಮ ಕಾಸಿಯಾ ವಿಜಯನಗರದಲ್ಲೇ ಇದೆ, ನಮ್ಮದೇ ಆದ ಕಾಸಿಯಾ ಭವನ್ ಅಂತ, ಕಾಸಿಯಾ ಉದ್ಯೋಗ ಭವನ್ ಅಂತ. ಅಲ್ಲಿಗೆ ಬಂದರೆ ಯಾವ ಥರ ಉದ್ಯಮಿಗಳಾಗಬೇಕು, ಯಾವ ಡಿಪಾರ್ಟ್ಮೆಂಟ್ ಇಂದ ಸಹಾಯ ಬೇಕು, ಮತ್ತು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟು ನೀವು ಯಾವ ಉದ್ಯಮ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರಿಂದನೂ ನಮ್ಮ ಪರಿಣಿತರಾದಂಥ ಉದ್ಯೋಗಿಗಳು ಇವಾಗ ಯಾರು MSMEಗಳಿದ್ದಾರೆ ಅವರೇ ಹ್ಯಾಂಡ್ ಹೋಲ್ಡ್ ಮಾಡಿ ಸಹಾಯ ಮಾಡ್ತಾರೆ. ಓಕೆ ವೆರಿ ನೈಸ್. ಜಗದೀಶ್ ಅವರು, ಅಂದರೆ ಈಗ ಅಂತಿಮವಾಗಿ ಏನು ಅಂತಂದರೆ ಸ್ಕಿಲ್ಸ್ ಏನು ಬೇಕು ಅನ್ನೋದೇ ಇಲ್ಲಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಎಲ್ಲರೂ ಹೇಳ್ತಾರೆ ಇಂಥದ್ದೇ ಸ್ಕಿಲ್ಸ್, ಬಟ್ ಒನ್ಸ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಏನು ಬೇಕು ಬೇಡ ಅಂತ ಗೊತ್ತಾಗೋದು. ಸೊ ಅದ್ರ ಮುಂಚೆ ಒಂದು ಪ್ಲಾನಿಂಗ್ ಬೇಕೇ ಬೇಕು. ಸರ್ ಹೇಳಿದ್ರು ಪ್ರಾಜೆಕ್ಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅರಿವಿನ ಒಂದು ವಿಚಾರ, ಟ್ರೈನಿಂಗ್ ಅಂತ ಬಂದಾಗ. ಯಾಕಂದರೆ ಇಲ್ಲಿ ಸ್ವಂತ ಉದ್ಯೋಗ ಮಾಡಬೇಕು ಅಂತಂದಾಗ ಉದ್ಯೋಗ ಮಾಡಿದವರು ಜೊತೆಗೆ ನಾವು ಮಾತಾಡಬಹುದು ಅಥವಾ ಅವ್ರ ಜೊತೆಗೆ ಒಂದಷ್ಟು ಹೊತ್ತಿನ ಕಾಲ ನಾವು ವ್ಯವಹರಿಸಬಹುದು. ಬಟ್ ಆದರೆ ಯಾವಾಗ ನಾವೇ ಶುರು ಮಾಡ್ತೀವೋ ಆವಾಗಲೇ ರಿಯಲ್ ಚಾಲೆಂಜಸ್ ಗೊತ್ತಾಗೋದು ಅಂತ. ಬಟ್ ಆದರೂ ಒಂದಷ್ಟು ಕೌಶಲ್ಯಗಳು ಇಂಥದ್ದು ಬೇಕು, ಒಂದು ಬೇಸಿಕ್ ನೀಡ್ಸ್ ಅಂತ ಬಂದಾಗ ಏನು ಹೇಳ್ತೀರಿ ಕೌಶಲ್ಯಗಳು ಅಂತ?
ಮುಖ್ಯವಾಗಿ 3 ವಿಚಾರಗಳನ್ನ ಯಾವುದೇ ವ್ಯಕ್ತಿ ಹೊಂದಿರಬೇಕು. ಒಂದು ಜ್ಞಾನ, ಎರಡನೇದ್ದು ಕೌಶಲ್ಯ, ಮೂರನೇದ್ದು ನಮ್ಮ ನಡವಳಿಕೆ ಅಥವಾ ಮನೋಭಾವನೆ. ಸೊ ಆಟಿಟ್ಯೂಡ್, ನಾಲೆಜ್, ಸ್ಕಿಲ್ಸ್ ಅಂತ ಬ್ರಾಡ್ಲಿ ಹೇಳ್ತೀವಿ. ನಮ್ಮ ವೈಯಕ್ತಿಕ ಏನು ಭಾಗವಹಿಸುವಿಕೆ ಇದೆ ಉದ್ಯೋಗಿಯಾಗಿ ಅಥವಾ ಉದ್ಯಮಶೀಲತೆಯಲ್ಲಿ, ನಾವು ಆಯಾಯ ಸಿಚುವೇಶನ್ಸಲ್ಲಿ ಬೇಕಾಗುವಂತಹ ಕೌಶಲ್ಯಗಳು, ಸಂವಹನ ಆಗಿರ್ಬೋದು, ನಾವು ಎಫೆಕ್ಟಿವ್ ಕಮ್ಯುನಿಕೇಟರ್ ಆಗಿರಬೇಕಾಗಿರುತ್ತೆ, ನಾವು ಒಳ್ಳೆಯ ಒಂದು ನೆಗೋಸಿಯೇಷನ್ ಸ್ಕಿಲ್ಸ್, ಹೇಗೆ ನಾವು ವ್ಯವಹಾರ ಮಾಡಬೇಕು ಅನ್ನೋದು ಕೌಶಲ್ಯ ಬೇಕಾಗತ್ತೆ. ಅದೇ ಥರನಾಗಿ ನಾವು ಹೇಗೆ ನೆಟ್ವರ್ಕಿಂಗ್ ಅಂದರೆ ಹೊಸ ಕ್ಲೈಂಟ್ಸ್ಗಳ ಜೊತೆ ಹೇಗೆ ನಾವು ನೆಟ್ವರ್ಕಿಂಗ್ ಮಾಡ್ಕೊಳ್ಬೇಕು, ಹೇಗೆ ಸಪ್ಲೈಯರ್ಸ್ ಜೊತೆ ವ್ಯವಹಾರ ಮಾಡಬೇಕು, ಇವೆಲ್ಲ ಕೌಶಲ್ಯಗಳು ಸಾಫ್ಟ್ ಸ್ಕಿಲ್ಸ್ ಒಂದು ರೀತಿ. ಆದರೆ ಈಗ ಫ್ಯೂಚರ್ ಸ್ಕಿಲ್ಸ್ ನಾವು ಮಾತಾಡೋದಾದರೆ, ಈಗ ಯುವಕರು ನಾವು ಮುಂದೆ ಫ್ಯೂಚರಲ್ಲಿ ನಮ್ಗೆ ಯಾವೆಲ್ಲ ಸ್ಕಿಲ್ಸ್ ಬೇಕಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಇವನ್ ಜೆನ್ AI ಬಂದಿದೆ ಈಗ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಮಷೀನ್ ಲರ್ನಿಂಗ್, ವಿ ಆರ್ ಟಾಕಿಂಗ್ ಅಬೌಟ್ ಫ್ಯೂಚರ್ ಸ್ಕಿಲ್ಸ್ ಇನ್ ದ ಡೊಮೇನ್ ಆಫ್ ಸಾಫ್ಟ್ವೇರ್. ಸೊ ಆ ಸ್ಕಿಲ್ಗಳು ಫ್ಯೂಚರ್ ಸ್ಕಿಲ್ಸ್ ಆದರೆ, ಪ್ರೆಸೆಂಟ್ ಸ್ಕಿಲ್ಸ್ಗಳು ಅಥವಾ ಎವರ್ ಗ್ರೀನ್ ಸ್ಕಿಲ್ಸ್ಗಳು ನಮಗೆ ಸಾಫ್ಟ್ ಸ್ಕಿಲ್ಸ್ ಆಗುತ್ತೆ. ಸೊ ಇದೆಲ್ಲ ಯಾವಾಗ ಯಾವುದೇ ಕೌಶಲ್ಯ ನನ್ನ ಅಭಿಪ್ರಾಯದಲ್ಲಿ ಯಾವ ಥರನಾಗಿ ನಾವು ಅಟ್ರಾಕ್ಟ್ ಮಾಡಿಕೊಂಡು ನಮ್ಮ ಹತ್ರ ರೂಢಿಗತ ಮಾಡ್ಕೊಳ್ಬೋದು ಅಂದರೆ, ನಮ್ಮ ಹೊಟ್ಟೆಯಲ್ಲಿ ಎಲ್ಲಿವರೆಗೆ ಹಸಿವಿರುತ್ತೆ ಅಲ್ಲಿವರೆಗೆ ಅದು ನಮ್ಮ ಕೌಶಲ್ಯಗಳನ್ನು ಬೆಳೆಸ್ತಾನೆ ಹೋಗುತ್ತೆ. ಯಾವಾಗ ಹೊಟ್ಟೆ ತುಂಬತ್ತೆ, ಸಮ್ಟೈಮ್ಸ್ ವಿ ಟೆನ್ ಟು ಥಿಂಕ್ ದಟ್ ವಿ ಆರ್ ಟೂ ಬಿಗ್. ಅದು ಹಸಿವು ಅನ್ನೋದು ಒಂದು ಕಂಟಿನ್ಯೂಸ್ ಆಗಿ ನಾವು ಇಟ್ಕೊಂಡ್ರೆ ಐ ಥಿಂಕ್ ವಿ ವಿಲ್ ಬಿ ಏಬಲ್ ಟು ಡೂ ಅ ಗುಡ್ ಜಾಬ್. ಇನ್ನೊಂದು ಮೇಡಮ್, ಜಗದೀಶ್ ಅವ್ರು ಹೇಳಿದ್ರು, ಬಟ್ ಒಂದು ಅಂದರೆ ನಿಜವಾಗ್ಲೂ ಉದ್ಯಮಕ್ಕೆ ಬಂದ ಮೇಲೆ ಅಂದ್ರೆ ನೀರೊಳಗೆ ಇಳಿದ ಮೇಲೆನೆ ಈಜಾಗಿ ಕಲಿಯಕ್ಕಾಗೋದು. ನೀವು ಸ್ಕೂಲಲ್ಲಿ ಏನೇ ಇರ್ಬೋದು, ಒಂದು ಎಜುಕೇಶನ್ ಅಲ್ಲಿ ಏನೇ ಕಲ್ತಿರ್ಬೋದು, ಕೌಶಲ್ಯ ಅಭಿವೃದ್ಧಿ ಏನೇ ಮಾಡಿಕೊಟ್ಟಿರ್ಬೋದು ಅಥವಾ ಇನ್ನೊಬ್ರು ಹೇಳ್ಕೊಟ್ಟಿರ್ಬೋದು, ಬಟ್ ನಿಜವಾಗ್ಲೂ ಪ್ರಾಕ್ಟಿಕಲ್ ನಾಲೆಜ್ ಯಾವಾಗ ಬರೋದು ಅಂದ್ರೆ ನಿಮ್ಮದೇ ಆದ ಒಂದು ಸಂಸ್ಥೆ ಮಾಡಿ ಅಲ್ಲಿ ಕಲ್ತಾಗ್ಲೇನೆ. ನೀವು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡೇ ಹೋಗಿರ್ತೀರಾ, ಬಟ್ ಅಲ್ಲೂ ಕೂಡ ಎಲ್ಲಾ ಹಂತದಲ್ಲೂ ಚಾಲೆಂಜಸ್ ಇರುತ್ತಲ್ಲ ಸರ್. ಮೇಡಮ್, ಈ ಚಾಲೆಂಜ್ ನೀವು ಯಾವಾಗ ಸ್ವಂತ ಉದ್ಯೋಗಿ ಆಗ್ತೀನಿ ಅಂತ ಹೋದ್ರೆ ಅವತ್ತೇನೆ ನೀವು ಚಾಲೆಂಜಸ್ ರೆಡಿ ಆಗೋಗ್ಬಿಡ್ಬೇಕು. ಸೊ ಅಲ್ಲಿ ಹೋದ್ಮೇಲೆ ನೀವೇನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಿಜವಾದ ಅನುಭವ ಬರೋದು ಮತ್ತು ನೀವು ಇಷ್ಟು ದಿನ ಏನೇನು ಕಲ್ತ್ಕೊಂಡಿದ್ರಿ ಅದ್ರ ಬಗ್ಗೆ ನಿಜವಾಗ್ಲೂ ಟೆಸ್ಟ್ ಬರೋದೇ ಒನ್ಸ್ ವೆನ್ ಯು ಆರ್ ಇನ್ ದ ಆಕ್ಚುಯಲ್ ಲೈಫ್. ನಿಜ ಜೀವನದಲ್ಲಿ ಯಾವಾಗ ನೀವು ಕೈಗಾರಿಕೋದ್ಯಮಿ ಆಗ್ತೀರಾ ಅಥವಾ ನೀವು ಸೆಲೆಕ್ಟ್ ಮಾಡ್ತೀರಾ, ಅವತ್ತಿಂದನೇ ನೀವು ಚಾಲೆಂಜಸ್ ಎಕ್ಸೆಪ್ಟ್ ಮಾಡಿ ಯು ಆರ್ ಆಲ್ರೆಡಿ ಆನ್ ದ ಗೋ. ಎಕ್ಸಾಕ್ಟ್ಲಿ ಸರ್. ಒಂದು ಪ್ರಾಡಕ್ಟ್ ಅಂತಾನೆ ಫಾರ್ ಎಕ್ಸಾಂಪಲ್ ತಗೊಳ್ಳೋದ್ರಾದ್ರೆ ಅದ್ರ ಪ್ರೊಡಕ್ಷನ್ ಇಂದ ಹಿಡಿದು, ಅದಾದ್ಮೇಲೆ ಅದು ಬೇಕಾದ ರಾ ಮೆಟೀರಿಯಲ್ಸ್ ಇಂದ ಹಿಡಿದು, ಅದಾದ್ಮೇಲೆ ಅಂತಿಮ ಘಟ್ಟ ಇಂಪಾರ್ಟೆಂಟ್ ಅಂತಂದ್ರೆ ಅದರ ಸೇಲ್ಸ್, ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಸೊ A to Z ವರ್ಗೂ ಕೂಡ ಒಂದಷ್ಟು ಕೌಶಲ್ಯಗಳನ್ನ ಬೈ ಎಕ್ಸ್ಪೆರಿಮೆಂಟೇ ತಿಳ್ಕೊಳ್ಬೇಕಾಗತ್ತೆ. ಬಟ್ ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹಿಂಜರಿದೆ, ಮುನ್ನುಗ್ಗಬೇಕಷ್ಟೇ ಯುವಕರು ಅಂತ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ವಿಚಾರಗಳನ್ನ ಇವತ್ತು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ, ಒಂದಷ್ಟು ಟಿಪ್ಸ್ಗಳನ್ನು ಕೂಡ ಕೊಟ್ಟಿದ್ದೀರಿ. ಧನ್ಯವಾದ ಇವತ್ತಿನ ಕಾರ್ಯಕ್ರಮಕ್ಕೆ. ನೀವು ಏನು ಕಾರ್ಯಕ್ರಮ ನಡೆಸಿದ್ದೀರಾ ಇದು ನಮ್ಮ ಮುಂದೆ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ನೀವು ಇಂಥದೇ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿ ಮಕ್ಕಳಿಗೆ ಒಂದು ಹುರಿದುಂಬಿಸಬೇಕಾಗಿ ನಮ್ಮ ಕಡೆಯಿಂದ ಕೋರಿಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ, ಅದ್ರ ಜೊತೆಗೆ ಉದ್ಯಮಶೀಲತೆಯ ಪಾತ್ರ, ಉದ್ಯಮದ ಪಾತ್ರ, ಸ್ವ ಉದ್ಯೋಗದ ಪಾತ್ರ, ಇದೆಲ್ಲವೂ ಬಹಳ ಇಂಪಾರ್ಟೆಂಟು. ಇದಕ್ಕೆ ಯಾರೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಅಂದಾಗ ಅದಕ್ಕೆ ಪೂರಕವಾದಂತಹ ನಾಲೆಡ್ಜನ್ನು, ಜ್ಞಾನವನ್ನು ಪಡೆದುಕೊಂಡು ಮುನ್ನುಗ್ತಾರೆ ಅಂತಂದಾಗ ದಯಮಾಡಿ ನೀವು ಕೂಡ ಸಪೋರ್ಟ್ ಮಾಡಿ. ಅಂದಾಗ ಮಾತ್ರ ನಮ್ಮ ದೇಶ ಉದ್ಯಮದಲ್ಲಿ ಇನ್ನಷ್ಟು ಮುಂದೆ ಹೋಗೋದಕ್ಕೆ, ನಮ್ಮ ಯುವಕರ ಪಾತ್ರ ಮತ್ತಷ್ಟು ಹೆಚ್ಚಿನದಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.